ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ. ಈ ದಿನದ ಧರ್ಮಶಾಸ್ತ್ರ ಚಿಂತನಗೋಷ್ಠಿಯನ್ನು ಹಿರಿಯ ವಿದ್ವಾಂಸರಾದ ತಿಳಿದಿರುವ ವಿಷಯಗಳನ್ನು ಸ್ಪಷ್ಟವಾಗಿ ಮನಸ್ಸಿಗೆ ನಾಟುವ ಹಾಗೆ ತಿಳಿಸುವ ಸಾಮರ್ಥ್ಯವುಳ್ಳಂತಹ 3 ಜನ ವಿದ್ವಾಂಸರು, TN ಪ್ರಭಾಕರ ಶಾಸ್ತ್ರಿಗಳು ಅಂತವರನ್ನು ಕರೀಬೋದು. ಶಾಸ್ತ್ರವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದವರು, ಬಾಯಾರಿದವರಿಗೆಲ್ಲ ಬೇಕಾದಷ್ಟು ಜ್ಞಾನವನ್ನು ನಿರಂತರ ಕೊಡ್ತಕ್ಕಂತಹ ಸಹೃದಯ ವಿದ್ವಾಂಸರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಬಾಯರಿಯವರು, ಯಕ್ಷಗಾನದ ಛಾಪು ಮೂಡಿಸಬಲ್ಲ ಸುಂದರವಾದ ವಾಕ್ ವೈಖರಿಯಿಂದ ಅನೇಕ ಶಾಸ್ತ್ರಗಳ ರಸವನ್ನೆಲ್ಲ ಒಟ್ಟು ಮಡುಗಟ್ಟಿಸಿ ಉಣಬಡಿಸುವ ವಿಶೇಷ ಚಾತುರ್ಯವುಳ್ಳಂತಹ ಹಿರಣ್ಯ ವೆಂಕಟೇಶ ಭಟ್ಟರು ಒಟ್ಟು 5 ಉಪನ್ಯಾಸಗಳ ಮೂಲಕ ನಾನು ಕುಳಿತು ನಿರಂತರ ಆಸ್ವಾದಿಸುವ ಹಾಗೆ ಆನಂದವನ್ನು ಕೊಟ್ಟಿದ್ದಾರೆ. ತಿಳಿದ ವಿಷಯವನ್ನು ಲೋಕಕ್ಕೆ ಹಂಚುವುದರ ಮೂಲಕ ಧರ್ಮ ಜಾಗೃತಿಯನ್ನು ಉಂಟು ಮಾಡುವಂಥದ್ದು ಧರ್ಮಶಾಸ್ತ್ರದ ಅಧ್ಯಯನ ಮಾಡಿರತಕ್ಕಂತಹ ವಿದ್ವಾಂಸರ ಪ್ರಧಾನ ಕರ್ತವ್ಯ. ತಿಳಿದವರಿಗೆ ಒಂದು ದೊಡ್ಡ ಹಂಬಲ ಇರ್ತದೆ. ತಿಳಿದವರು ಗರ್ಭಿಣಿ ಇದ್ದ ಹಾಗೆ ಅಂತ ವೇದವ್ಯಾಸರು ಹೇಳ್ತಾರೆ. ತುಂಬು ಗರ್ಭಿಣಿಗೆ ಹೊಟ್ಟೆಯಲ್ಲಿದ್ದ ಮಗುವನ್ನು ಹೊರಗೆ ಹಾಕಿ ಅದರ ಮುಖ ನೋಡಬೇಕು ಅಂತ ತುಂಬ ಆಸೆ ಇರ್ತದೆ. ಆ ಹೊಟ್ಟೆಯಲ್ಲಿದ್ದದ್ದೇ ನೋವಾಗ್ತದೆ, ಗರ್ಭದ ಪ್ರಸವ ವೇದನೆ ಆಗ್ತದೆ. ಹಾಗೆ ಜ್ಞಾನವನ್ನು ಶಿರಸ್ಸಿನಲ್ಲಿ ತುಂಬಿಸಿಕೊಂಡಂತಹ ವ್ಯಕ್ತಿಗಳಿಗೆ ಆ ಜ್ಞಾನವನ್ನು ಕೊಟ್ಟು ಅದರ ಮುಖ ನೋಡಿ, ಅದನ್ನು ಕೇಳುವ ವ್ಯಕ್ತಿಗಳ ಮುಖವನ್ನು ನೋಡಿ ಅವರಲ್ಲಿ ಜ್ಞಾನ ತುಂಬಿಸುವ ಹಂಬಲ ಇರ್ತದೆ. ಅದಕ್ಕೆ ಅನುಗುಣವಾಗಿ ವಿಶಿಷ್ಟವಾದಂತಹ ಜ್ಞಾನ ಸೇವೆ ಇವತ್ತು ನಡೆದಿದೆ. ಕೊನೆಯದಾಗಿ 45 ನಿಮಿಷಗಳ ಕಾಲಾವಧಿಯಲ್ಲಿ ನಾನು ಅದನ್ನು ಅವಲೋಕನ ಮಾಡಬೇಕು ಅನ್ನುವ ಒಂದು ನಿರ್ದೇಶನ ಇದೆ. ಹಿರಿಯರು ಆಡಿದ ಮಾತುಗಳನ್ನು ಅವಲೋಕನ ಮಾಡುವವ ನಾನು ಪುಟ್ಟವ. ಆ ದೃಷ್ಟಿಯಿಂದ ನನ್ನ ಅಭಿಪ್ರಾಯಗಳನ್ನು ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗಿನಿಂದ ಏನು ನಡೆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದ 4 ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವ ಕೆಲಸ ಮಾಡ್ತೇನೆ. ಪ್ರಾತಃ ಕಾಲದ 8:15 ಗಂಟೆಗೆ ಸರಿಯಾಗಿ ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಇವತ್ತಿನ ಆರಂಭ ಆದದ್ದು ವಿಷ್ಣು ಸಹಸ್ರನಾಮದ ಮೂಲಕ ದೇವತಾ ಪ್ರಾರ್ಥನೆ ನಡೆಸಿ ಸಹಸ್ರನಾಮ ಪಾರಾಯಣ ನಡೆಯಿತು. ಧರ್ಮದ ಬಗ್ಗೆ ನಡೆಯುವ ಗೋಷ್ಠಿಯಲ್ಲಿ ಪರಮಧರ್ಮದ ಚಿಂತನೆ ಆರಂಭವಾಯಿತು. ಅನೇಕ ಧರ್ಮಗಳನ್ನು ಭೀಷ್ಮಾಚಾರ್ಯರ ಮುಖದಿಂದ ಶ್ರವಣ ಮಾಡಿದ ಧರ್ಮರಾಜನಿಗೆ ಬಂದ ಪ್ರಶ್ನೆ, ಇಷ್ಟೆಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು? ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ. ಆವಾಗ ಭೀಷ್ಮಾಚಾರ್ಯರು ಕೊಟ್ಟ ಉತ್ತರ, ಯೇಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇತ್ ನರಸ್ಸದಾ. ಎಲ್ಲ ಧರ್ಮಗಳಲ್ಲೂ ಶ್ರೇಷ್ಠವಾದ ಧರ್ಮ ಇದು ಮಗನೇ. ಭಕ್ತಿಯಿಂದ ಪುಂಡರೀಕಾಕ್ಷನನ್ನು ಶ್ರೇಷ್ಠ ಸ್ತೋತ್ರದ ಮೂಲಕ ಅರ್ಚನೆ ಮಾಡಬೇಕು. ಅಂತಹ ಶ್ರೇಷ್ಠ ಸ್ತೋತ್ರ ಯಾವುದು ಅಂತ ಧರ್ಮರಾಜನ ಪ್ರಶ್ನೆಗೆ ಭೀಷ್ಮರು ಕೊಟ್ಟ ಉತ್ತರವೇ ವಿಷ್ಣು ಸಹಸ್ರನಾಮ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಈ ಹಿಂದೆ ಋಷಿಗಳೆಲ್ಲ ನಿರಂತರ ಕೊಂಡಾಡ್ತಾ ಇದ್ದದ್ದು ಇದು, ನಾನೇನು ಹೊಸದಾಗಿ ನಿನಗೆ ಹೇಳುವುದಲ್ಲ. ಋಷಿಭಿ ಪರಿಗೀತಾನಿ ಗೌಣಾನಿ ನಾಮಾನಿ, ಭಗವಂತನ ಗುಣಗಳನ್ನು ಪ್ರತಿಪಾದಿಸತಕ್ಕಂತಹ 1000 ನಾಮಗಳು, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಭೀಷ್ಮರು ಶ್ರೇಷ್ಠ ಸ್ತೋತ್ರ ಅಂತ ಕೊಟ್ಟಂತಹ ವಿಷ್ಣು ಸಹಸ್ರನಾಮ ಅದನ್ನು ಪಠಿಸಿದ್ದರ ಹಿಂದೆ ಇದ್ದ ಉದ್ದೇಶವನ್ನು ಗೋವಿಂದ ಭಟ್ರು ಹೇಳಿದರು. ದೇಶಕ್ಕೆ ಕ್ಷೇಮ ಆಗಬೇಕು, ಮುಂದಕ್ಕೆ ಮಹಾಮಾರಿ ಈ ದೇಶವನ್ನು ಆಕ್ರಮಿಸಬಾರದು, ಅದಕ್ಕೋಸ್ಕರ ಈ ಪಾರಾಯಣ ಅನ್ನುವ ಸಂಕಲ್ಪವನ್ನು ನಮ್ಮಲ್ಲಿ ಹೇಳಿಸಿ ಆ ಪಾರಾಯಣವನ್ನು ಮಾಡಿಸಿದ್ದು. ಒಂದು ಧರ್ಮಶಾಸ್ತ್ರದ ಗೋಷ್ಠಿ ಅದು ದೇಶದ ಕ್ಷೇಮದ ಉದ್ದೇಶದಿಂದ ನಡೀತದೆ ಅನ್ನೋದು ಈ ದೇಶದ ಉತ್ಕರ್ಷಕ್ಕೆ ಒಂದು ಸೂಚೀಕಲ್ಲು ಅಂತ ನನಗೆ ಭಾವನೆ ಬರ್ತಾ ಇದೆ. ಸಾಮಾನ್ಯವಾಗಿ ದೇಶದ ಉತ್ಕರ್ಷಕ್ಕೋಸ್ಕರ ದೇಶ ರಕ್ಷಕರಾದಂತಹ ಭಟರು ಗಡಿ ಕಾವಲು ಮಾಡ್ತಾರೆ. ನಾವೆಲ್ಲ ಅವರ ರಕ್ಷಣೆಯಿಂದ ಶಾಂತವಾಗಿ ಇಲ್ಲಿ ಬದುಕುವುದು ಅನ್ನುವ ಭಾವನೆ ಅನೇಕರಲ್ಲಿದೆ. ಆದರೆ ಶಾಸ್ತ್ರಾಧ್ಯಯನ ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತು ಆರಂಭದಲ್ಲಿ ವೈದಿಕವಾದ ರಾಷ್ಟ್ರಸೂಕ್ತವನ್ನು
ವೈದಿಕವಾದ ದೇಶಭಕ್ತಿ ಗೀತೆಯನ್ನು ಹಾಡಿಕೊಂಡು ಆ ದೇಶದ ಚಿತ್ರವನ್ನು ಮುಂದಿಟ್ಟು ಯಾವ ತಾಯಿಯ ಎದೆಯ ಮೇಲೆ ನಿರಂತರ ಈ ಪುಟ್ಟ ಮಕ್ಕಳಾದ ನಾವೆಲ್ಲ ಕಾಲು ಇಡ್ತೇವೋ, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಈ ಭಾರತ ದೇಶಕ್ಕೆ ಸಮುದ್ರವೇ ವಸನ. ಒಬ್ಬ ಸ್ತ್ರೀಯನ್ನು ಹೇಗೆ ವಸ್ತ್ರವು ರಕ್ಷಿಸ್ತದೋ ಹಾಗೆ ಭಾರತ ದೇಶಕ್ಕೆ ಜಲದುರ್ಗವಾಗಿ ನಿಂತಹ ಸಮುದ್ರವೇ ಬಟ್ಟೆಯ ಸ್ಥಾನದಲ್ಲಿದ್ದರೆ, ಹೇಗೆ ತಾಯಿಯಿಂದ ಸ್ತನ್ಯಪಾನವನ್ನು ಮಾಡಿ ಮಕ್ಕಳು ಬದುಕ್ತಾರೋ ಈ ದೇಶದ ಮಕ್ಕಳಾದ ನಾವೆಲ್ಲ ಈ ದೇಶದ ಪರ್ವತಗಳು, ವಿಂಧ್ಯ ಹಿಮಾಲಯಗಳು, ಅವುಗಳಿಂದ ಹರಿದು ಬರತಕ್ಕಂತಹ ನದಿಗಳಿಂದಾಗಿ ಕೃಷಿ ಪ್ರಧಾನವಾದ ಈ ದೇಶದಲ್ಲಿ ನಾವು ಊಟ ಮಾಡ್ತಾ ಇದ್ದೇವೆ. ಪರ್ವತ ಸ್ತನಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂತ ಹೇಳಿ ಯಾವ ದೇಶದ ಮೇಲೆ ಕಾಲಿಟ್ಟು ಪುಟ್ಟ ಮಕ್ಕಳು ತಾಯಿಯ ಮೇಲೆ ಕಾಲಿಟ್ಟುಕೊಂಡು ಆಟ ಆಡುವ ಹಾಗೆ ಆ ತಾಯಿಯನ್ನು ಆಲೋಚನೆ ಮಾಡಿಕೊಂಡು ಧರ್ಮಶಾಸ್ತ್ರ ಗೋಷ್ಠಿ ನಡೀತಲ್ವಾ, ಅದು ಈ ಗೋಷ್ಠಿಗೆ ಕೊಟ್ಟಂತಹ ಒಂದು ದೊಡ್ಡ ಮೆರುಗು. ವಿಷ್ಣು ಸಹಸ್ರನಾಮ ಪಾರಾಯಣದ ಹಿನ್ನೆಲೆಯಲ್ಲೂ ಕೂಡ ದೇಶಕ್ಷೇಮದ ದೃಷ್ಟಿಕೋನ ಇದ್ದುಕೊಂಡು ಈ ಗೋಷ್ಠಿ ಇವತ್ತು ಆರಂಭವಾಗಿದೆ. ಗೋಷ್ಠಿಯಲ್ಲಿ ನಡೆದಂತಹ ಮುಖ್ಯ ವಿಷಯಗಳು ಸದಾಚಾರ, ಧರ್ಮ, ಅರ್ಥಕಾಮಗಳು, ಆಪದ್ಧರ್ಮ, ಜೊತೆಗೆ ಈಗ ಕೊನೆಯಲ್ಲಿ ನಡೆದಂತಹ ವಿಚಾರ ಧರ್ಮದ ಅನುಷ್ಠಾನ, ಅದರ ಸ್ವರೂಪ, ಅದರಿಂದ ಸಿಗತಕ್ಕಂತಹ ಫಲ ಅನ್ನುವ ಸಾರ್ಥಕವಾದ ಜನೋಪಯೋಗಿಯಾದಂತಹ ವಿಷಯಗಳ ಚಿಂತನೆ ನಡೆದಿದೆ. ಸದಾಚಾರ ಅನ್ನುವುದು ಮುಂದೆ ನಡೆಯುವ ಎಲ್ಲ ಗೋಷ್ಠಿಗಳಿಗೂ ಕೂಡ ಸೋಪಾನವಿದ್ದ ಹಾಗೆ. ಯಾವುದೇ ಧರ್ಮಾನುಷ್ಠಾನ ನಡೆಸಬೇಕಾದ್ರೆ ಅವನ ಮೊದಲ ಅರ್ಹತೆ ಆತ ಸದಾಚಾರವುಳ್ಳವನಾಗಿರಬೇಕು. ಆಚಾರಹೀನಂ ನಪುನಂತಿ ವೇದಾಹ ಅನ್ನುವ ಮಾತು ಅನುರಣಿಸಿದೆ. ಆಚಾರ ಅನ್ನುವುದು ಎಲ್ಲವನ್ನೂ ಕೊಡುತ್ತೆ. ಆಚಾರಾತ್ ಕಿಂ ನ ಸಾಧ್ಯತೆ, ಆಚಾರವೇ ಎಲ್ಲಕ್ಕೂ. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ. ಸದಾಚಾರ ಅನ್ನುವುದು ಮೊದಲ ಅರ್ಹತೆ. ಅದು ಇಲ್ಲದೇ ಇದ್ದ ವ್ಯಕ್ತಿ ಯಾವುದೇ ಧರ್ಮಕರ್ಮಗಳ ಅನುಷ್ಠಾನದಲ್ಲಿ ಅನರ್ಹನಾಗ್ತಾನೆ ಅನ್ನುವ ಕಾರಣದಿಂದ ಆಚಾರ ಬೇಕು. ಆಚಾರದಲ್ಲಿ ಪ್ರಮುಖವಾಗಿ ಬೇಕಾದದ್ದು ಶೌಚ, ಆಸನ. ಶೌಚ ಅಂದರೆ ಶುಚಿತ್ವ, ಮಡಿ. ಆಸನ ಅಂದರೆ ಕೂತುಕೊಳ್ಳತಕ್ಕಂತಹ ಶಕ್ತಿ. ನಡೆದಾಡುವ ಶಕ್ತಿ ಪ್ರತಿಯೊಬ್ಬನಿಗೂ ಇದೆ, ಆದರೆ ಕೂತುಕೊಳ್ಳುವ ಶಕ್ತಿ ಸಿಗುವುದು ಕಷ್ಟ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯ ತನಕ ನಾವು ಕೂತಿದ್ದೇವೆ ಅಂದರೆ ಆ ಕೂತದ್ದೇ ಒಂದು ತಪಸ್ಸು. ಯಾಕಂದರೆ ಮನುಷ್ಯನ ಮನಸ್ಸು ಅದು ಚಂಚಲಗಳಲ್ಲಿ ಮೊದಲನೇದ್ದು. ಮನೋ ಮಧುಕರೋ ಮೇಘೋ ಮದೋ ಮರ್ಕಟೋ ಮತ್ಸ್ಯೋ ಮಕಾರಾಹ ದಶ ಚಂಚಲಾಹ ಅಂತ ಹೇಳುವಾಗ ಮೊದಲ ಮಕಾರದ ಚಂಚಲ ಅಂತ ಹೇಳಿದರೆ ಮನಸ್ಸು. ಮನಸ್ಸು ಯಾವಾಗ ಚಂಚಲವಾಯಿತು ಆವಾಗ ಶರೀರ ಚಂಚಲವಾಗ್ತದೆ. ಕೆಲವರು ಕೂತಲ್ಲೇ ಮೇಲೆ ಕೆಳಗೆ ಆನೆ ಹಾಕುವುದು, ಕುದುರೆಯ ಹಾಗೆ ಸುತ್ತು ಹಾಕುವುದು, ಅಥವಾ KG ಅಳತೆ ಮಾಡಿದ ಹಾಗೆ ಎಷ್ಟು KG ಇದೆ ಅಂತ ನೋಡುವ ಹಾಗೆ ಸುತ್ತಾಡುವುದು, ಕೂತಲ್ಲೇ ಸುತ್ತಾಡುವಂತಹ ವ್ಯವಸ್ಥೆಗಳಿರ್ತವೆ. ಸ್ಥಿರವಾಗಿ ಕುಳಿತು ಹೇಳುವ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಕೇಳುವಂತಹ ವ್ಯಕ್ತಿತ್ವ, ಅಥವಾ ಒಂದು ಮಂತ್ರವನ್ನು, ಮಂತ್ರವಿಹಿತವಾದ ಧ್ಯಾನವನ್ನು ಒಳಗಿನಿಂದ ಆಲೋಚನೆ ಮಾಡತಕ್ಕಂತಹ ಜಪಾನುಷ್ಠಾನದ ಶಕ್ತಿ ಇದು ಸಿಗಬೇಕು ಅಂತಾದರೆ ದೈವಾನುಗ್ರಹ ಬೇಕು. ನಾನು ಈ ಸಭೆಯಲ್ಲಿ ಕಂಡದ್ರಿಂದ ಅದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ. ಆಸನ ಅನ್ನುವುದು ಮತ್ತು ಶೌಚ ಅನ್ನುವುದು ಆಚಾರದಲ್ಲಿ ಮೊದಲನೆಯದ್ದು. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಸಾಧನಂ ಅನ್ನುವ ಮಾತು ಸ್ಮೃತಿಯಲ್ಲಿ ಹಾರಿತರು ಹೇಳ್ತಾರೆ. ಶೌಚ ಮತ್ತು ಆಸನ ಇದು ಅಂಗ ಮಾತ್ರಂ, ಅಂದರೆ ಆಚಾರ ಅನ್ನುವುದು ಒಂದು ಅಂಗ, ಅದೇ ಪೃಥಕ್ಕಾಗಿ ಧರ್ಮ ಸಾಧನ ಅಲ್ಲ. ಧರ್ಮ ಅನ್ನುವ ಶಬ್ದವನ್ನು ಪುಣ್ಯ ಅನ್ನುವ ಅರ್ಥದಲ್ಲಿ ಶಾಸ್ತ್ರ ಬಳಸ್ತದೆ. ನಾವು ಇಷ್ಟು ಮಡಿ ಮಾಡಿದ್ದೇವೆ. ಭಾರೀ ಸ್ನಾನ ಮಾಡಬೇಕಾದ್ರೆ ಸ್ನಾನಕ್ಕೆ ಹೋಗುವಾಗಲೇ ಮಡಿಯಲ್ಲಿ ಹೋಗುವವರು ಕೆಲವರು ಇರ್ತಾರೆ. ಸ್ನಾನ ಮುಗಿಸಿ ಬರಬೇಕಾದರೂ ಕೂಡ ದಾರಿಯಲ್ಲೆಲ್ಲ ನೀರು ಚೆಲ್ಲಿಕೊಂಡೇ ಬಂದು ಹಿಂದೆ ಬದ್ದವರು ಜಾರಿ ಬೀಳುವ ಹಾಗೆ ಬರತಕ್ಕಂಥವರು ಇರ್ತಾರೆ. ಇಷ್ಟೆಲ್ಲ ಇಷ್ಟು ಮಡಿ ಮಾಡಿದ್ದೇನೆ ಆದ್ದರಿಂದ ಭಾರಿ ಪುಣ್ಯ ಬಂತು ಇಲ್ಲಂತೆ. ಮಡಿಯು ಯಾವತ್ತೂ ಕೂಡ ಪುಣ್ಯವನ್ನು ಕೊಡುವುದಿಲ್ಲ. ಶೌಚ ಅನ್ನೋದು ಪುಣ್ಯವನ್ನು ಕೊಡುವಂಥದ್ದಲ್ಲ. ಹಾಗಾದರೆ ಯಾಕೆ ಮಾಡಬೇಕಾಗಿಲ್ವೋ? ಅವಶ್ಯ ಮಾಡಬೇಕು. ಶುದ್ಧಿ ಅನ್ನೋದು ಅಪೇಕ್ಷಿತ, ಶೌಚ ಅನ್ನೋದು ಅಪೇಕ್ಷಿತ. ಅದು ಯಾಕೆ? ನೀನು ಮಾಡುವ ಧರ್ಮಕರ್ಮಾನುಷ್ಠಾನಗಳಲ್ಲಿ ವಿಶೇಷ ಫಲ ಪ್ರಾಪ್ತಿಗೋಸ್ಕರ. ಎಷ್ಟು ಶುಚಿಯಿಂದ ನಾವು ಗಾಯತ್ರಿ ಜಪಾನುಷ್ಠಾನ ಮಾಡ್ತೇವೋ, ಎಷ್ಟು ಶುಚಿಯಿಂದ ನಾವು ಯಜ್ಞಕರ್ಮಾದ್ಯನುಷ್ಠಾನಗಳನ್ನು ಮಾಡ್ತೇವೋ
ಅಷ್ಟಷ್ಟು ಮಾಡಿದ ಕರ್ಮಕ್ಕೆ ಫಲ ಜಾಸ್ತಿ. ಸಾಮಾನ್ಯವಾದ ಮಡಿಯಲ್ಲಿ ಕೂತುಕೊಂಡು ಮಾಡಿದ ಜಪಾನುಷ್ಠಾನಕ್ಕೂ ವಿಶೇಷವಾದ ಶುಚಿಯಿಂದ ಸರಿಯಾಗಿ ಕೂಪಸ್ನಾನವನ್ನೇ ಮಾಡಿ ಅಥವಾ ಗಂಗೆಯಲ್ಲೇ ಮುಳುಗಿ ಬಂದು ಮಾಡತಕ್ಕಂತಹ ಧರ್ಮಕರ್ಮಾನುಷ್ಠಾನಕ್ಕೂ ಆ ಅನುಷ್ಠಾನದ ಫಲದಲ್ಲಿ ತಾರತಮ್ಯವಿದೆ, ವ್ಯತ್ಯಾಸವಿದೆ. ಒಂದು ಅಧಿಕ ಫಲವನ್ನು ಕೊಟ್ಟರೆ ಮತ್ತೊಂದು ನ್ಯೂನ ಫಲವನ್ನು ಕೊಡ್ತದೆ. ಹಾಗಾದರೆ ಶೌಚವೇ ಫಲಪ್ರದ ಅಲ್ಲ, ಶೌಚದಿಂದ ನಾವು ಮಾಡುವ ಕರ್ಮಗಳಲ್ಲಿ ಫಲ ವಿಶೇಷ ಪ್ರಾಪ್ತಿ ಇದೆ. ಆಸನವೂ ಕೂಡ ಹಾಗೆ. ನಾವು ಪದ್ಮಾಸನದಲ್ಲಿ ಕೂತುಕೊಳ್ಬೋದು, ಚಕ್ಕಳ ಮಕ್ಕಳ ಹಾಕಿಕೊಂಡು ಸ್ವಸ್ತಿಕಾಸನದಲ್ಲಿ ಕೂತುಕೊಳ್ಬೋದು, ಅಥವಾ ಒಂದು ತೊಡೆಯ ಮೇಲೆ ಪಾದವನ್ನು ಹಾಕಿ ಇನ್ನೊಂದು ತೊಡೆಯ ಕೆಳಗೆ ಪಾದವನ್ನು ಹಾಕಿ ವೀರಾಸನದಲ್ಲಿ ಕುಳಿತು ಅನುಷ್ಠಾನವನ್ನು ಮಾಡಬಹುದು. ಈ ಅನುಷ್ಠಾನ ಮಾಡುವುದಕ್ಕೆ ಆಸನ ಎಂಬುದು ಅಂಗ. ನಾನು ಅರ್ಧ ಗಂಟೆ ಪದ್ಮಾಸನದಲ್ಲಿ ಕೂತಿದ್ದೇನೆ, ಅದು ಕೂಡ ಬದ್ಧ ಪದ್ಮಾಸನದಲ್ಲಿ ಕೂತಿದ್ದೇನೆ ಅಂತ ಆದ ಕೂಡಲೇ ಅದರ ಕಾರಣದಿಂದ ಅವನಿಗೆ ಪುಣ್ಯ ವಿಶೇಷ ಪ್ರಾಪ್ತಿ ಇಲ್ಲ. ಆಸನ ಎಂಬುದು ಮುಂದೆ ಮಾಡುವ ಅನುಷ್ಠಾನಕ್ಕೆ ಅಂಗಭೂತವಾಗುತ್ತೆ. ಅಂಗವೇ ಫಲವನ್ನು ಕೊಡುವುದಿಲ್ಲ. ಅಂಗದ ಪ್ರಾಬಲ್ಯದಿಂದ ಅಂಗಿಯಲ್ಲಿ ಬಲ ಹೆಚ್ಚಾಗ್ತದೆ, ಅಂಗಿಯಲ್ಲಿ ಸಿಗತಕ್ಕಂತಹ ಫಲ ಆಧಿಕ್ಯ ಉಂಟಾಗ್ತದೆ ಅನ್ನೋದು ಸದಾಚಾರಕ್ಕಿರತಕ್ಕಂತಹ ಮಹತ್ವ. ಮತ್ತೊಂದು ಗಮನಿಸಬೇಕು, ಸದಾಚಾರವಿಲ್ಲದೆ ಅನುಷ್ಠಾನವನ್ನು ನಡೆಸಿದರೆ ಅನುಷ್ಠಾನವು ಫಲವನ್ನೇ ಕೊಡುವುದಿಲ್ಲ ಅಂತ ಆದ ಮೇಲೆ ಸದಾಚಾರಕ್ಕೆ ಎಷ್ಟು ಮಹತ್ವ ಅನ್ನುವುದನ್ನು ನಾವು ಗಮನಿಸಬೇಕು. ಸದಾಚಾರ ಆರಂಭವಾಗುವುದೇ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ. ಅದನ್ನು ಶ್ರೀಯುತ ಬಾಯಿರಿಯವರು ಬಹಳ ಒತ್ತಿ ಹೇಳಿದರು. ಯಾಕೆಂದರೆ ನಮಗೆಲ್ಲ ಒತ್ತಿ ಹೇಳಬೇಕಾದ ವಿಷಯ ಯಾವುದು ಅಂತ ಅಧ್ಯಾಪಕರಾಗಿ ಅವರಿಗೆ ಗೊತ್ತಿದೆ. ಸೂರ್ಯೋದಯದ ಪ್ರಾಗ್ಭಾವಿಯಾಗಿ ಮನುಷ್ಯ ಏಳಬೇಕು ಅನ್ನೋದು ಮನುಷ್ಯನಿಗೆ ವಿಧಿ. ಎಷ್ಟು ಹೊತ್ತಿಗೆ ಏಳಬೇಕು ಅಂತ ಪುಟ್ಟ ಮಕ್ಕಳ ಹತ್ರ ಕೇಳಿದರೆ 7 ಗಂಟೆಗೆ ಅಂತ ಉತ್ತರ ಕೊಡುವವರು ಜಾಸ್ತಿ. ಯಾಕಂದರೆ ಆ ಗಂಟೆಗೆ 7 ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ 7 ಅಂತ ಹೆಸರಿಟ್ಟದ್ದೇ ನಾವು ಏಳಬೇಕು ಅನ್ನುವ ಕಾರಣದಿಂದ. ಇಲ್ಲೇ ಹೋದರೆ ಅದಕ್ಕೆ 7 ಅಂತ ಯಾಕೆ ಹೆಸರಿಡಬೇಕು ಅಂತ ಪುಟ್ಟ ಮಕ್ಕಳು ಪ್ರಶ್ನೆ ಮಾಡ್ತಾವೆ. ಆದರೆ ಮನುಷ್ಯ ಏಳುವುದಕ್ಕೆ ಬ್ರಾಹ್ಮ ಮುಹೂರ್ತ, ಮುಹೂರ್ತ ಅನ್ನೋದು ಏಳುವುದಕ್ಕಿರತಕ್ಕಂಥದ್ದು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಹರಿಂ ಧ್ಯಾಯೇ ದತಂದ್ರಿತಃ ಅನ್ನುವ ಮಾತನ್ನು ಉಪನ್ಯಾಸಕರು ಉಲ್ಲೇಖ ಮಾಡಿದರು. ಬ್ರಾಹ್ಮ ಮುಹೂರ್ತ ಏನಿದೆ, ಒಂದು ದಿವಸ, ಆ ದಿವಸ ಅಂತೇಳಿದರೆ 60 ಗಳಿಗೆ, ಒಂದು ಗಳಿಗೆಗೆ 24 ನಿಮಿಷ, ಆದ್ದರಿಂದ 60 ಗಳಿಗೆಗೆ ಒಂದು ದಿವಸವಾಗ್ತದೆ. 2 ಗಳಿಗೆಗೆ ಒಂದು ಮುಹೂರ್ತ ಅಂತ ಹೆಸರು. ಒಟ್ಟು 30 ಮುಹೂರ್ತಗಳು ಇರತಕ್ಕಂಥದ್ದು ಒಂದು ದಿನ. ಆ 30 ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಪ್ರಾಗ್ಭಾವಿಯಾದ ಏನು ಒಂದು ಮುಹೂರ್ತ ಇದೆ, ಆ ಮುಹೂರ್ತಕ್ಕಿಂತ ಹಿಂದೆ ಇರುವ ಮುಹೂರ್ತ, ಅಂದರೆ ಸೂರ್ಯೋದಯಕ್ಕಿಂತ ಹಿಂದಿನದ್ದಲ್ಲ, ಹಿಂದೆದ್ದು. ಸೂರ್ಯೋದಯದ ಹಿಂದೆ ಇರತಕ್ಕಂತಹ ಒಂದು ಮುಹೂರ್ತ ಅಂದರೆ 2 ಗಳಿಗೆಯನ್ನು ಬಿಟ್ಟು ಅದರ ಹಿಂದೆ ಇರುವ 2 ಗಳಿಗೆ ಏನಿದೆ ಅದಕ್ಕೆ ಬ್ರಹ್ಮದೇವರು ಅಭಿಮಾನಿಯಾಗಿರತಕ್ಕಂತಹ ಕಾಲ ಅದು. ಬ್ರಹ್ಮ ಅಂದರೆ ಲೋಕಸ್ರಷ್ಟಾರನಾದಂತಹ ಚತುರ್ಮುಖ, ಅವನಿಂದ ಅಭಿಮನ್ಯಮಾನವಾದ ಕಾಲ ಅನ್ನುವ ಕಾರಣದಿಂದ ಆ ಮುಹೂರ್ತವನ್ನು ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಹೇಗೆ ಮಧ್ಯಾಹ್ನದ ಕಾಲವನ್ನು ಅಭಿಜಿನ್ ಮುಹೂರ್ತ ಅಂತ ಕರೀತಾರೋ, ಅಭಿಜಿತ್ತಿನಿಂದ ಅಭಿಮನ್ಯಮಾನವಾದಂತಹ ಅಭಿಜಿನ್ ನಕ್ಷತ್ರ ದೇವತಾಕವಾದಂತಹ ಕಾಲ ಅನ್ನುವ ಕಾರಣದಿಂದ ಅದನ್ನು ಅಭಿಜಿತ್ ಅಂತ ಕರೆಯುವ ಹಾಗೆ, ಗೋಧೂಳಿ ಮುಹೂರ್ತ ಅಂತ ಮತ್ತೊಂದು ಮುಹೂರ್ತವನ್ನು ಕರೆಯುವ ಹಾಗೆ ಈ ಕಾಲವನ್ನು ಬ್ರಾಹ್ಮ ಅಂತ ಕರೀತಾರೆ. ಬ್ರಾಹ್ಮವೆನಿಸಿದಂತಹ ಮುಹೂರ್ತ, ಕನ್ನಡದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಸ್ವಲ್ಪ ತಪ್ಪಾಗಿ ಬಳಸುವುದು ಅಭ್ಯಾಸ ಆಗಿಬಿಟ್ಟಿದೆ. ವಸ್ತುತಃ ಅದು ಬ್ರಾಹ್ಮೀ ಮುಹೂರ್ತ ಅಲ್ಲ, ಬ್ರಾಹ್ಮ ಮುಹೂರ್ತ, ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಮುಹೂರ್ತ. ಆ ಬ್ರಾಹ್ಮ ಮುಹೂರ್ತ ಇಡೀ ದಿವಸದ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾಲ. ಯಾವುದು ಶ್ರೇಷ್ಠವಾದ ಕಾಲವೋ ಅದರಲ್ಲಿ ಶ್ರೇಷ್ಠವಾದ ಕೆಲಸವನ್ನು ನಡೆಸಬೇಕು, ಆವಾಗ ಅದು ಶ್ರೇಷ್ಠವಾದ ಫಲವನ್ನು ಕೊಡ್ತದೆ. ಆ ಕಾಲವನ್ನು ನಿದ್ದೆಯಲ್ಲಿ ಕಳೆಯುವಂಥದ್ದು ಅತ್ಯಂತ ಅಪಾಯಕಾರಿ, ಅತ್ಯಂತ ದುರದೃಷ್ಟಕರ. ಅಷ್ಟೇ ಅಲ್ಲ, ಅಪದೃಷ್ಟಕರವೂ ಹೌದು, ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು ಹೌದು. ಆದ್ದರಿಂದ ಮನುಷ್ಯನಾದವ, ಯಾಕಂದರೆ ಬುದ್ಧಿ ಇರತಕ್ಕಂತಹ ಪ್ರಾಣಿ ಅಂತ ಮನುಷ್ಯನಿಗೆ ಹೆಸರು. ಮನು ಅನ್ನುವುದೇ ಬುದ್ಧಿ ಅನ್ನುವ ಅರ್ಥವನ್ನು ಹೇಳ್ತದೆ. ಮನುಷ್ಯನಾದವ ಅಷ್ಟು ಸುಂದರವಾದ ಕಾಲವನ್ನು ಪೋಲು ಮಾಡಿಕೊಳ್ಳುವಂಥದ್ದು ಅತ್ಯಂತ ಅನರ್ಥದಾಯಕ. ಪಶು ಪಕ್ಷಿಗಳು ಹೇಳ್ತಾವೆ ಆ ಕಾಲದಲ್ಲಿ. ಹಸುಗಳು ಎದ್ದು ಅಂಬೆ ಅಂತ ಮನೆಯಲ್ಲಿದ್ದ ಅಂಬೆಯನ್ನು ಕರೀತಾವೆ. ಆ ಹೊತ್ತಿಗೆ ಮಲಗಬಹುದಾದ ಏಕೈಕ ಪ್ರಾಣಿ ಅಂದರೆ ಬೆನ್ನಿನ ಮೇಲೆ ಮಲಗುವಂತಹ ಪ್ರಾಣಿ ಅಂತ ಒಬ್ಬ ಋಷಿ ಹೇಳ್ತಾನೆ. ಅಂದರೆ ಮನುಷ್ಯ ಮಾತ್ರ ಬೆನ್ನಿನ ಮೇಲೆ ಮಲ್ಕೊಳ್ಳುವುದು, ಬೇರೆ ಎಲ್ಲ ಪ್ರಾಣಿಗಳು ಹೊಟ್ಟೆಯ ಮೇಲೆಯೋ ಅಡ್ಡಕ್ಕೋ ದಿಡ್ಡಕ್ಕೋ ಮಲ್ಕೊಳ್ತವೆ. ಬೆನ್ನನ್ನು ನೆಲಕ್ಕೆ ಆನಿಸಿಕೊಂಡು ಮಲಗುವ ಏಕೈಕ ಪ್ರಾಣಿ ಅಂತೇಳಿದರೆ ಮನುಷ್ಯ. ಅವನು ಆ ಹೊತ್ತಿಗೆ ಹೊದಿಕೆ ಹಾಕ್ಕೊಂಡಿರ್ತಾನಂತೆ, ಉಳಿದ ಯಾವ ಪ್ರಾಣಿಯೂ ಆ ಹೊತ್ತಿಗೆ ನಿದ್ದೆ ಮಾಡುವುದಿಲ್ಲ. ಎಚ್ಚೆತ್ತು ಹಕ್ಕಿಗಳು ಕೂಡ ಚಿಲಿಪಿಲಿ ನಾದದ ಮೂಲಕ ಆ ಕಾಲದ ಸುಖವನ್ನು ಆಸ್ವಾದಿಸ್ತವೆ. ಅಂತಹ ಕಾಲದಲ್ಲಿ ಮನುಷ್ಯ ಏಳಬೇಕು. ಇವತ್ತು ನಮ್ಮ ಸನಾತನ ಧರ್ಮ, ಇದಕ್ಕೆ ಹಿಂದೂ ಧರ್ಮ ಅನ್ನುವ ಹೆಸರು ಹೇಗೆ ಬಂತು ಅನ್ನೋ ಇತಿಹಾಸವನ್ನು ಬೆಳಗ್ಗೆ ನಾವು ಕೇಳಿದ್ದೇವೆ.
ವಸ್ತುತಃ ಈ ಧರ್ಮವನ್ನು ಸನಾತನ ಧರ್ಮ ಅಂತಲೇ ಸ್ಮೃತಿಕಾರರು ಉಲ್ಲೇಖ ಮಾಡ್ತಾರೆ. ಏಷ ಧರ್ಮ ಸನಾತನಃ, ಏಷ ಧರ್ಮ ಸನಾತನಃ ಅಂತ ಹೇಳಿ. ಈ ಸನಾತನ ಧರ್ಮ, ಇದನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳು ಏನು ಭಾರತ ದೇಶದಲ್ಲಿದ್ದಾವೆ, ಆ ಧರ್ಮದವರು ಕೂಡ ಆ ಬೆಳಗ್ಗಿನ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ತಮ್ಮ ವಿಷಯಗಳನ್ನು ಲೋಕಕ್ಕೆ ಕೇಳುವಷ್ಟು ಗಟ್ಟಿಯಾಗಿ ಹಾಡಿಕೊಂಡಾಡ್ತಾ ಇರುವಾಗ, ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಆ ಹೊತ್ತಿಗೆ ಏಳತಕ್ಕದ್ದು, ಯಾರು ಏಳಲಿಲ್ವೋ ಅವನಿಗೆ ಅಭ್ಯುದಿತತ ಅನ್ನುವ ದೋಷ ಬರುತ್ತೆ ಅಂತ ಹೇಳಿದರು. ಸೂರ್ಯೋದಯ ಕಾಲಕ್ಕೂ ಯಾರು ಏಳಲಿಲ್ಲ ಅಂತಹ ವ್ಯಕ್ತಿಗೆ ಒಂದು ದೋಷ, ಅಭ್ಯುದಿತತ ಅಂತ ಆ ದೋಷಕ್ಕೆ ಹೆಸರು. ಸ್ವಲ್ಪ ಹೇಳಲಿಕ್ಕೂ ಕಷ್ಟ ಆಗುತ್ತೆ ಆ ದೋಷ. ಉದಿತ ಅಂದರೆ ಉದಯಿಸುವುದು, ಅಭ್ಯುದಿತತ ಅಂದರೆ ಸೂರ್ಯ ಉದಯಿಸಿದ್ದಕ್ಕೆ ಮುಖ ಮಾಡಿ ಏಳುವವ ಅಂತ. ಅದೊಂದು ದೋಷ. ಅದಕ್ಕೆ ಸಂಬಂಧಿಸಿದ ನರಕದ ಒಂದು ಸ್ಥಾನ ಇದೆ. 28 ನರಕದಲ್ಲಿ ಒಂದು ನರಕವನ್ನು ಅದಕ್ಕೆ ಉಲ್ಲೇಖ ಮಾಡಿದ್ದಾರೆ. ಯಾರು ಏಳಬಹುದಾದ ಸಾಮರ್ಥ್ಯ ಇದ್ದು ಬಾಲ ವೃದ್ಧಾತುರರಿಗಿಂತ ಭಿನ್ನನಾದಂತಹ ವ್ಯಕ್ತಿ ಆ ಕಾಲದಲ್ಲಿ ಏಳುವುದಿಲ್ಲವೋ ಅಂತಹ ವ್ಯಕ್ತಿಗೆ ಒಂದು ನರಕ ವಿಶೇಷವನ್ನು ನಿರ್ದೇಶನ ಮಾಡ್ತಾರೆ. ಅನಂತ ಭಟ್ಟ ಅಂತ ಒಬ್ಬ ಕವಿ, ಅವನು ಚಂಪೂ ಭಾರತ ಅಂತ ಕಾವ್ಯವನ್ನು ರಚಿಸ್ತಾನೆ. ಆ ಕಾವ್ಯದಲ್ಲಿ ಅವ ಸತ್ತಿದ್ದಾನೆ ಅನ್ನುವ ಮಾತನ್ನು ಬಳಸುವುದಿಲ್ಲ ಅಂತ ಅವನದೊಂದು ಸಂಕಲ್ಪ. ಮಹಾಭಾರತದ ಕಥೆಯನ್ನು ಬರೆಯುವಾಗ ಅದು ಸಾಯುವುದಕ್ಕೆ ಇರುವ ಕಥೆ, ಅಲ್ಲಿ ಸತ್ತದ್ದು ಅನ್ನುವ ಹೆಸರಿನಲ್ಲಿ ಒಂದು ಶಬ್ದ ಬಳಸುವುದಿಲ್ಲ ಅಂದರೆ ಹೇಗಾಗಬೇಕು? ಅವ ಸಂಸ್ಕೃತದ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತಾನೆ. ಭೀಮಸೇನ ದುರ್ಯೋಧನನನ್ನು ಸಾಯಿಸಿದ ಅಂತ ಹೇಳಲಿಕ್ಕಿಲ್ಲ. ಪಂಚತ್ವಂ ಪ್ರಾಪಯಾಮಾಸ, ಅವನನ್ನು 5 5 ಅಷ್ಟೇ. ಪಂಚಭೂತಗಳಲ್ಲಿ ಅವನ ಶರೀರವನ್ನು ವಿಲೀನಗೊಳಿಸಿದ. ಹೀಗೆ ಸಾಯಿಸಿದ ಅನ್ನೋ ಶಬ್ದ ಬಳಸುವುದಿಲ್ಲ. ಕರ್ಣನನ್ನು ಯಾವಾಗ ಅರ್ಜುನ ಸಾಯಿಸಿದ ಆವಾಗ ಏನು ಹೇಳ್ತಾನೆ ಗೊತ್ತಾತ? ಯಾವ ವ್ಯಕ್ತಿ ಸೂರ್ಯೋದಯ ಕಾಲದಲ್ಲಿ ಮಲಗಿದರೆ ಅಭ್ಯುದಿತತ ಅನ್ನೋ ದೋಷ ಬರುವುದಿಲ್ಲವೋ ಹಾಗೆ ಕರ್ಣನನ್ನು ಮಾಡಿ ಹಾಕಿದ ಅಂತ. ಅಂದರೆ ಕರ್ಣನನ್ನು ಸಾಯಿಸಿದ ಅಂತ ಅರ್ಥ. ಸೂರ್ಯೋದಯ ಕಾಲದಲ್ಲಿ ಮಲಗಿದ್ರೂ ಕೂಡ ಅವನಿಗೆ ಅಭ್ಯುದಿತತಾ ದೋಷ ಬರೋಲ್ಲ ಅಂದರೆ ಅವ ಸತ್ತಿದ್ದಾನೆ ಅಂತ ಅರ್ಥ. ಅದು ಹೆಣ ಅಂತ ಅರ್ಥ. ಹೆಣಕ್ಕೆ ಮಾತ್ರ ಸೂರ್ಯೋದಯ ಕಾಲದಲ್ಲಿ ಮಲಗಿದಾಗ ದೋಷ ಇಲ್ಲ. ಉಳಿದ ವ್ಯಕ್ತಿಗಳಿಗೆ ಶಾಸ್ತ್ರ ದೋಷವನ್ನು ಹೇಳುತ್ತೆ, ಏಳು ಅಂತ ಆದೇಶ ಮಾಡುತ್ತೆ. ಎದ್ದು ಆ ಕಾಲದಲ್ಲಿ ಪವಿತ್ರವಾದ ಸನಾತನ ಧರ್ಮವನ್ನು ಅನುಷ್ಠಾನ ಮಾಡುವಂಥ ಶಾಸ್ತ್ರ ಆದೇಶಿಸುತ್ತೆ. ಅಲ್ಲಿಂದ ನಮ್ಮ ಸದಾಚಾರ ಪ್ರಾರಂಭ ಆಗಬೇಕು. ನಾವು ಸದಾಚಾರದ ಬಗ್ಗೆ ಇವತ್ತೊಂದು ಗೋಷ್ಠಿಯನ್ನು ನಡೆಸಿದ್ದೇವೆ ಅಂತ ಆದಮೇಲೆ ಆ ಗೋಷ್ಠಿಯ ಫಲಶ್ರುತಿ ಅಲ್ಲಿ ಕಾಣಿಸಬೇಕು. ಯಾರು ಬೆಳಗ್ಗೆ 7ಕ್ಕೆ ಏಳುವುದು, 7ಕ್ಕಿಂತ ಮುಂಚೆ ಏಳಲಾರೆವು ಅನ್ನುವ ತೀರ್ಮಾನದಲ್ಲಿ ಇರ್ತಾರೋ ಅಂಥವರು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳುವಂತಹ ಹವ್ಯಾಸವನ್ನು ರೂಢಿಸಿಕೊಂಡ್ರು ಅಂತಾದರೆ ಅದು ಈ ಒಂದು ಗೋಷ್ಠಿಗೆ ವಿಶಿಷ್ಟವಾದ ಸಾರ್ಥಕತೆಯನ್ನು ಕೊಡ್ತದೆ. ಆರಂಭದಲ್ಲಿ ಅಲ್ಲಿಂದಲೇ ಪ್ರಾರಂಭವಾಯಿತು. ಅದನ್ನು ಬಾಯಿರಿಯವರು ಒತ್ತಿ ಹೇಳಿದರು, ಮೈ ರೋಮಾಂಚನ ಆಗ್ತಾ ಇತ್ತು. ಬೆಳಗ್ಗೆ ಬೇಗ ಏಳುವಂಥದ್ದು ಈ ಸಭೆಯಿಂದ ಒಂದು ನಡೆಯಿತು. ಇಲ್ಲಿ ಬಂದಂಥ ಹಿರಿಯರು ತಮ್ಮ ಮಕ್ಕಳನ್ನು ಕೂಡ ಬೆಳಗ್ಗೆ ಎಬ್ಬಿಸುವ ಪರಿಪಾಠಿಯನ್ನು ಪ್ರಾರಂಭಿಸಿದರು ಅಂತಾದರೆ ಅದು ನಮ್ಮ ಧರ್ಮದ ಸದಾಚಾರದ ಮೊದಲನೆಯ ಹೆಜ್ಜೆ ಅಲ್ಲಿಂದ ಪ್ರಾರಂಭವಾಯಿತು ಅಂತ ಅರ್ಥ. ಮೊದಲನೇದ್ದೇ ತಪ್ಪಿತು ಅಂತಾದರೆ ಮುಂದಿನ ಹೆಜ್ಜೆಗಳು ಸರಿಯಾಗುವುದು ಹೇಗೆ? ನಾವು ಏಳುವುದೇ 7 ಗಂಟೆ ಆದರೆ ಆ ಮಗು ಅನುಷ್ಠಾನ ಎಲ್ಲಿ ಮಾಡಬೇಕು? 7ವರೆಗೆ ಬಸ್ಸು ಕಾಯ್ತಾ ಇರ್ತದೆ ಅವನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗುವುದಕ್ಕೆ. ಅವನ ಅನುಷ್ಠಾನವನ್ನು ನಡೆಸುವುದಕ್ಕೆ ಇಲ್ಲಿ ಅವಕಾಶ ಇದೆ. ನಮ್ಮ ಅನುಷ್ಠಾನದ ವಿಶೇಷತೆ ಇರುವುದೇ, ಅನುಷ್ಠಾನ ಸದಾಚಾರ ಅನ್ನುವುದು ಗಟ್ಟಿಯಾಗಿ ನಿಲ್ಲುವುದೇ ಬೆಳಗ್ಗಿನ ಕಾಲದಲ್ಲಿ. ಆದ್ದರಿಂದ ಆ ಕಾಲವನ್ನು ನಿದ್ದೆಯಲ್ಲಿ ಪೋಲಾಗದೇ ಇರುವ ಹಾಗೆ ಸರಿಪಡಿಸಿಕೊಂಡಾಗ ಈ ಸದಾಚಾರ ಅನ್ನುವ ವಿಷಯದ ಉಪನ್ಯಾಸಕ್ಕೆ ಹೆಚ್ಚು ಮೆರುಗು, ಹೆಚ್ಚು ಸಾಫಲ್ಯ ಪ್ರಾಪ್ತಿಯಾಗ್ತದೆ ಅನ್ನುವುದು ನನ್ನ ಅಭಿಪ್ರಾಯ ಇದೆ. ಸದಾಚಾರದ ವಿಷಯದಲ್ಲಿ 7 ಅಂಶಗಳನ್ನು ಅವರ ಸರ್ವಸ್ಪರ್ಶಿ ಉಪನ್ಯಾಸ, ಅದರಲ್ಲಿ ಎಲ್ಲವನ್ನೂ ಸ್ಪರ್ಶ ಮಾಡಿ ಎಲ್ಲ ವಿಷಯಗಳನ್ನು ಹೇಳಿ ಮುಗಿಸಿದ್ದಾರೆ ಅನ್ನೋದು ಅದರಲ್ಲಿ ವಿಶೇಷ ಇದೆ. ಇನ್ನೊಂದು ಅಂಶ ಸದಾಚಾರದಲ್ಲಿ ಆಹಾರ ಶುದ್ಧಿ. ಚರಕ ಹೇಳ್ತಾನೆ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ದೃಢ ಸ್ಮೃತಿ. ಆಹಾರ ಶುದ್ಧಿಯಿಂದಾಗಿ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದದ್ರಿಂದ ನಿನಗೆ ಸ್ಮೃತಿ ಚೆನ್ನಾಗಿರುತ್ತದೆ. ಮನುಷ್ಯನ ಸ್ಮೃತಿ ಎಷ್ಟು ಚೆನ್ನಾಗಿರುತ್ತದೆ ಅಷ್ಟು ಅವನಿಂದ ಲೋಕಕ್ಕೆ ಉಪಕಾರವಾಗ್ತದೆ, ಅವನ ಉತ್ಕರ್ಷಕ್ಕೆ ಅದು ಹೇತುವಾಗ್ತದೆ. ಆ ದೃಷ್ಟಿಯಿಂದ ಆಹಾರ ಶುದ್ಧಿಗೆ ಮಹತ್ವ ಕೊಡಬೇಕು. 2 ಉಪನ್ಯಾಸದಲ್ಲಿ ಆಹಾರ ಶುದ್ಧಿಯ ವಿಷಯ ಬಂತು, ಭೋಜನದ ಬಗ್ಗೆ ಪ್ರಸ್ತಾಪ ಬಂತು. ಭೋಜನ ಅನ್ನುವ ಶಬ್ದ ವೇದದಲ್ಲಿಲ್ಲ. ಊಟ ಅನ್ನುವ ಶಬ್ದ ಅಂತೂ ಸುತರಾಂ ವೇದದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ವಾ? ಅದೆಲ್ಲಿಯಾದರೂ ಕುಮಾರವ್ಯಾಸನ ಭಾರತದಲ್ಲಿ ಬರಬೇಕಷ್ಟೇ, ಕನ್ನಡದ ಕಾವ್ಯದಲ್ಲಿ. ವೇದದಲ್ಲಿ ಇಲ್ಲ. ಅಶನ ಅನ್ನುವ ಶಬ್ದ ವೇದದಲ್ಲಿಲ್ಲ. ವೇದದಲ್ಲಿ ಒಂದು ವೇಳೆ ಭೋಜನ ಅನ್ನುವ ಶಬ್ದ ಬಂದರೆ ಅದಕ್ಕೆ ದೇವರು ಅಂತ ಅರ್ಥ. ತತ್ಸವಿತುರ್ವೃಣೀಮಹೇ ವಯಂ ದೇವಸ್ಯ ಭೋಜನಂ ಅಂತ ಬಂದರೆ ಅಲ್ಲಿ ಊಟ ಅನ್ನುವ ಅರ್ಥದಲ್ಲಿ ವೇದದಲ್ಲಿ ಭೋಜನ ಶಬ್ದ ಬಳಸಲಿಲ್ಲ. ವೇದದಲ್ಲಿ ಊಟ ಅನ್ನುವ ಅರ್ಥದಲ್ಲಿ ಬರುವ ಶಬ್ದ ಪ್ರಾಣಾಗ್ನಿಹೋತ್ರ.
ಪ್ರಾಣಾಗ್ನಿಹೋತ್ರ ಅಂದರೆ ಊಟವನ್ನು ಒಂದು ಯಜ್ಞ ಅನ್ನುವ ವ್ಯವಸ್ಥೆಯಲ್ಲಿ ಶಾಸ್ತ್ರ ಕರೆದಿದೆ ಅನ್ನೋದು ಸ್ಪಷ್ಟವಾಯಿತು. ಅದು ಪ್ರಾಣವೆಂಬ ಅಗ್ನಿಯಲ್ಲಿ ಹೋತ್ರ ಹೋಮಿಸತಕ್ಕಂತಹ ಪ್ರಕ್ರಿಯೆ ಅನ್ನೋದು ಅರ್ಥವಾಯಿತು. ಪ್ರಾಣಾಗ್ನಿಯಲ್ಲಿ ಹೋಮಿಸುವುದರಿಂದಲೇ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅನ್ನುವ ಮಂತ್ರಗಳು ಅಲ್ಲಿ ಪ್ರಾಪ್ತವಾದವು. ಹೋಮದ ಪ್ರಕ್ರಿಯೆಯಾದಂತಹ ಪರಿಷೇಕಾದಿ ವಿಧಿವಿಧಾನಗಳು ಅದರಲ್ಲಿ ಸೇರಿಕೊಂಡವು. ಹೋಮದಲ್ಲಿ ಹೇಗೆ ಆತ ಷಡ್ಪುಚ್ಚ ಕಚ್ಛಧಾರಿಯಾಗಿ ಶುದ್ಧನಾಗಿ ಕುಳಿತುಕೊಳ್ಳಬೇಕೋ ಆ ರೀತಿಯಲ್ಲಿ ಮಡಿ ಆಚಾರ ಪಂಚಾರ್ದ್ರೀಕರಣ ಅನ್ನುವುದು ಭೋಜನ ವಿಧಿಯಲ್ಲೂ ಕೂಡ ಬಂತು. 2 ಕಾಲು ತೊಳಿಬೇಕು, 2 ಕೈ ತೊಳಿಬೇಕು, 1 ಮುಖವನ್ನು ತೊಳಿಬೇಕು. ಕೈಕಾಲು ಮುಖಗಳನ್ನು ತೊಳೆದು ಪಂಚಾರ್ದ್ರೀಕೃತನಾದಂತಹ ವ್ಯಕ್ತಿ ಆಚಮನವನ್ನು ಮಾಡಿ ಪೂರ್ವ ಉತ್ತರಾದಿ ಉಚಿತವಾದಂತಹ ದಿಕ್ಕಿಗೆ ಮುಖ ಮಾಡಿ ತಾನು ಪ್ರಾಣಾಗ್ನಿಹೋತ್ರಕ್ಕೆ ಕುಳಿತುಕೊಳ್ಳಬೇಕು ಅನ್ನುವ ಶಾಸ್ತ್ರದ ನಿರ್ದೇಶ. ಹೇಗೆ ನಾವು ಒಂದು ಅಗ್ನಿಯಲ್ಲಿ ಯಜ್ಞಾಹುತಿ ನವಗ್ರಹ ಹೋಮವನ್ನು ಮಾಡುವಾಗ ಯಾರಾದರೂ ಹರಿದು ಹೊಲಿದಂತಹ ಬಟ್ಟೆಯನ್ನು ಹಾಕಿಕೊಂಡು ಮೇಲೆ ಅಂಗಿಯನ್ನು ಕೆಳಗೆ ಮತ್ತೊಂದನ್ನು ಹಾಕಿಕೊಂಡು ಕುರ್ಚಿಯಲ್ಲಿ ಕುಳಿತು ಮೇಲೆ ಟೇಬಲ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಬೆಂಕಿ ಹಾಕಿ ಇಲ್ಲೇ ಸೂರ್ಯಾಯ ಸ್ವಾಹ ಅಂತ ಆಹುತಿಯನ್ನು ಕೊಟ್ಟರೆ ಎಷ್ಟು ವಿಚಿತ್ರವೋ. ಇವತ್ತು ನಾವು ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಕೆಟ್ಟ ಕಾಲ ಇನ್ನೂ ಬರಲಿಲ್ಲ. ಅಗ್ನಿಯಲ್ಲಿ ಹೋಮ ಮಾಡುವಾಗ ಕುರ್ಚಿಯಲ್ಲಿ ಕುಳಿತು ಟೇಬಲ್ನಲ್ಲಿ ಹೋಮ ಮಾಡುವುದು ಅನ್ನೋದು ನಡೀತಾ ಇಲ್ವಲ್ಲ. ಹಾಗೆ ಒಂದು ವೇಳೆ ನಡೆಸಿದರೆ ಅದು ಹೇಗೋ ಶಾಸ್ತ್ರದ ಒಳಗೆ ನುಗ್ಗಿದಂತಹ ವ್ಯಕ್ತಿಗೆ ಆ ರೀತಿ ಕುಳಿತು ಊಟ ಮಾಡಿದರೆ ಅದು ಹಾಗೇ ಕಾಣಿಸುತ್ತೆ. ಯಾಕಂದರೆ ಅದೊಂದು ಪ್ರಾಣಾಗ್ನಿಹೋತ್ರ. ಇಷ್ಟೇ ವ್ಯತ್ಯಾಸ. ಅಲ್ಲಿ ಅಗ್ನಿ ಹೊರಗಿದೆ, ಇಲ್ಲಿ ಅಗ್ನಿ ಒಳಗಿದೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ಪುರುಷೋತ್ತಮ ಅಧ್ಯಾಯದಲ್ಲಿ ಹೇಳ್ತಾನಲ್ಲ. ವೈಶ್ವಾನರಾಗ್ನಿಯಾಗಿ ಎಲ್ಲರ ಹೃದಯದಲ್ಲಿ ಉದರದಲ್ಲಿ ನಿಂತಿದ್ದೇನೆ. ಪ್ರಾಣಿನಾಂ ದೇಹಮಾಶ್ರಿತಃ, ಮನುಷ್ಯನದ್ದು ಮಾತ್ರ ಅಲ್ಲ, ಪ್ರಾಣಿ ಸಾಮಾನ್ಯದ ದೇಹದಲ್ಲಿ ಆಶ್ರಯಿಸಿದ್ದೇನೆ. ಉಪನೀತನಾದ ವ್ಯಕ್ತಿಗೆ ಮಾತ್ರ ಅಲ್ಲ, ಸ್ತ್ರೀಯರಲ್ಲೂ ಬಾಲಕರಲ್ಲೂ ಪಶುಪಕ್ಷಿಗಳಲ್ಲೂ ನೆಲೆ ನಿಂತಿದ್ದೇನೆ. ಅಲ್ಲಿ ಇದ್ದುಕೊಂಡು ಇವನು ಹೋಮಿಸಿದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ. ಒಟ್ಟಿಗೆ ಪ್ರಾಣಾಪಾನಗಳು ಅದರ ಜೊತೆಗಿದ್ದು ಸಹಕರಿಸ್ತವೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಸಮಾಯುಕ್ತನಾಗಿ ಪಚಾಮಿ ಅನ್ನಂ ಚತುರ್ವಿಧಂ, ನಾನು ಅದನ್ನು ಪಚನಗೊಳಿಸುವವ ನಾನೇ. ಅಗ್ನಿಯಲ್ಲಿ ಹಾಕಿದಂತಹ ಆಹುತಿ ಹೇಗೆ ಅಗ್ನಿಯಲ್ಲಿ ಪಕ್ವವಾಗಿ ಭಸ್ಮವಾಗ್ತದೋ ಹಾಗೆ ಹೊಟ್ಟೆಗೆ ಹಾಕಿದ ಆಹಾರವನ್ನು ಪಕ್ವವಾಗಿಸಿ ಅವನ ಶರೀರಕ್ಕೆ ಬೇಕಾದಂತಹ ಜೀವಸತ್ವಗಳನ್ನಾಗಿ ರೂಪಿಸುವ ಕೆಲಸ ಅದು ನನ್ನಿಂದ ನಡೆಯುತ್ತೆ ಅಂತ ದೇವರು ಹೇಳ್ತಾನೆ. ದೇವರು ಒಳಗೆ ವಿಶ್ವ ನರರಲ್ಲಿ ಕುಳಿತ ಕಾರಣದಿಂದ ವೈಶ್ವಾನರ ಅನ್ನುವ ಹೆಸರಿನಿಂದ ಅಗ್ನಿಯಾಗಿ ನೆಲೆಗೊಂಡಿದ್ದಾನೆ. ಜಠರಾಗ್ನಿ ಅನ್ನುವ ಶಬ್ದದಿಂದ ನಾವು ಕರೀತೇವೆ. ಅದಕ್ಕೆ ಹಾಕುವ ಆಹುತಿ ಅನ್ನೋ ಒಂದು ಭಾವ ಉಂಟಲ್ಲ, ಅದು ಭೋಜನದಲ್ಲಿ ಒಂದು ಪವಿತ್ರವಾದ ಭಾವನೆಯನ್ನು ಹುಟ್ಟಿಸ್ತದೆ. ಕಾರ್ಪೊರೇಷನ್ ತೊಟ್ಟಿಗೆ ತುಂಬಿಸುವ ಕಸದ ಹಾಗೆ ಹೊಟ್ಟೆ ಎಂಬಂತಹ ಬುಟ್ಟಿಯಲ್ಲಿ ಹಾಕುವಂತಹ ಅನ್ನದ ರಾಶಿ ಅಲ್ಲ ಅದು. ಅದೊಂದು ಪವಿತ್ರವಾದ ಕರ್ಮ. ಆ ಪವಿತ್ರವಾದ ಕರ್ಮ ಅನ್ನುವ ಭಾವವೇ ಆಹಾರದ ಮೂಲಕ ಆತನ ಮನಸ್ಸಿಗೆ ಆತನ ಸಾಕ್ಷಿಗೆ ಬೇಕಾದಂತಹ ಸತ್ವಗಳನ್ನು ತುಂಬಿಸಿಕೊಡ್ತವೆ. ನಾವು ಏನು ಒಬ್ಬ ವ್ಯಕ್ತಿ ಅಸುರ ಮಾಡುವ ಕೆಲಸಕ್ಕೂ ದೇವ ಮಾಡುವ ಕೆಲಸಕ್ಕೂ ಮೇಲ್ನೋಟದಲ್ಲಿ ಸಮಾನವಾಗಿರ್ತದೆ. ಬಕಾಸುರ ಬಂಡಿಯ ಅನ್ನವನ್ನು ಉಂಡುವುದಕ್ಕೂ ಭೀಮಸೇನ ಬಂಡಿಯ ಅನ್ನವನ್ನು ಉಂಡುವುದಕ್ಕೂ ಹೊರನೋಟದಿಂದ ನೋಡಿದರೆ ಎರಡೂ ಒಂದೇ ಥರ ಇರುತ್ತದೆ. ಆದರೆ ಅನುಸಂಧಾನ, ಅದರ ಹಿಂದೆ ಇರತಕ್ಕಂತಹ ಭಾವ ಅದು ಬೇರೆ ಬೇರೆ ಇರುತ್ತದೆ. ಅದು ದೇವರಿಗೆ ನಿವೇದಿತ ಅನ್ನುವ ಭಾವವನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಅಸುರನಿಗೆ ದೇವ ನೈವೇದ್ಯ ಸೇರುವಂಥದ್ದು ಸಮಂಜಸ ಅಲ್ಲ. ನನ್ನ ಉದರದಲ್ಲಿರ್ತಕ್ಕಂತಹ ಅಂಗುಷ್ಠ ಮಾತ್ರ ಜಠರ ಪ್ರತಿಷ್ಠಿತವಾದ ಅಗ್ನಿಯಲ್ಲಿದು ಆಹುತಿ ಸ್ವರೂಪದಲ್ಲಿ ಭಗವಂತನಿಗೆ ಸಲ್ಲಬೇಕು ಅಂತ ಯೋಚಿಸಿಕೊಂಡು ಅದನ್ನು ಉದರಕ್ಕೆ ಹಾಕಿ ಹಾಕಿ ಅದನ್ನು ಜೀರ್ಣಿಸಿಕೊಳ್ಳತಕ್ಕಂತಹ ವೃಕೋದರನ ಅನುಸಂಧಾನದ ಕ್ರಮ ಏನು? ಕೆಟ್ಟ ದೃಷ್ಟಿಯಿಂದ ಅಲ್ಲಿ ಬಂದಂತಹ ಹಸುವ ಎತ್ತನ್ನು ಅದರ ಸಾರಥಿಯನ್ನು ಅಷ್ಟನ್ನೂ ನುಂಗಿ ಅವರ ರಕ್ತವನ್ನೇ ಕುಡಿಯತಕ್ಕಂತಹ ಬಕಾಸುರನ ಭಾವ ಹೇಗಿದೆ? ಉಣ್ಣುವುದು ಅನ್ನುವುದು ಒಂದೇ ಸ್ವಭಾವವಾದರೂ ಅದರ ಹಿನ್ನೆಲೆಯ ಭಾವ ಬೇರೆಯಾಗ್ತದೆ. ಧರ್ಮದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದಿದು. ಹೊರಗೆ ಏನು ನಡೆಯುತ್ತೆ ಅನ್ನುವುದಕ್ಕಿಂತ ಒಳಗೆ ಭಾವ ಏನಿದೆ ಅನ್ನುವುದು ಮುಖ್ಯ. ಒಬ್ಬ ಚೂರಿ ಹಾಕಿದ ಅಂತ ಹೇಳಿದುಕೊಳ್ಳೆ ಹಿಂಸೆ ಅಂತ ಹೇಳುವ ಹಾಗಿಲ್ಲ. ನಾವು ಕೇಳಬೇಕು, ದಾರಿಯಲ್ಲಿ ಹೋಗುವಾಗ ದರೋಡೆಕೋರ ಚೂರಿ ಹಾಕಿದ್ದೋ ಅಥವಾ ಆಸ್ಪತ್ರೆಯಲ್ಲಿ ದುರ್ಮಾಂಸವನ್ನು ತೆಗೆಯುವುದಕ್ಕೋಸ್ಕರ ಡಾಕ್ಟ್ರು ಹೊಟ್ಟೆಗೆ ಚೂರಿ ಹಾಕಿದ್ದೋ ಅಂತ ಕೇಳಬೇಕು. ಅದು ಡಾಕ್ಟ್ರು ಚೂರಿ ಹಾಕಿದ್ದು ಹೌದಾದರೆ ಅದನ್ನು ಹಿಂಸೆ ಅಂತ ಕರೆಯುವುದಿಲ್ಲ, ನಾವು ಅಹಿಂಸೆ ಅಂತ ಕರಿತೇವೆ. ಯಾಕಂದರೆ ಭಾವ ಏನಿದೆ? ಹೊಟ್ಟೆಯಲ್ಲಿದ್ದ ದುರ್ಮಾಂಸವನ್ನು ತೆಗೆದು ಜೀವ ಕೊಡಬೇಕು ಅನ್ನೋ ಉದ್ದೇಶ ಅವರಿಗಿದೆ. ಹೊಡೆದಳು ಅಂತ ಹೇಳಿದುಕೊಳ್ಳಿ ತಪ್ಪು ಅಂತ ಹೇಳುವುದಲ್ಲ. ಹೊಡೆದದ್ದು ಯಾರು? ಮಲತಾಯಿ ಸುಮ್ಮನೆ ಆ ಮಗುವಿಗೆ ಹೊಡೆದಿದ್ದಾಳೋ ಅಥವಾ ಶಾಲೆಗೆ ಹೋಗುವುದಿಲ್ಲ ಅಂತ ಹಠ ಹಿಡಿದು ಕೂತಂತಹ ಮಗುವಿಗೆ ಅಮ್ಮ ಹೊಡೆದಿದ್ದಾಳೋ ಅಂತ ಕೇಳಬೇಕು. ಆ ಹೊಡೆದದ್ದರ ಹಿಂದೆ ಇದ್ದ ಭಾವ ಒಳಿತಾಗಲಿ ಅನ್ನುವ ದೃಷ್ಟಿ ಇತ್ತು ಅಂತಾದರೆ ಅದು ಅಹಿಂಸೆ ಅಂತಲೇ ಕರೆಸಿಕೊಳ್ತದೆ.
ಅದರಿಂದ ಹಿಂಸೆ ಅಹಿಂಸೆಗಳು, ಸತ್ಯ ಅಸತ್ಯಗಳು, ಧರ್ಮ ಅಧರ್ಮಗಳು, ಅದರ ಮಧ್ಯದಲ್ಲಿರತಕ್ಕಂತಹ ಗೆರೆ ಅದು ಕಮಲದ ನಾಳವನ್ನು ತೆಗೆದು ದಂಟನ್ನು ಬಿಚ್ಚಿ ತೆಗೆದಾಗ ಸಿಗುವ ಪುಟ್ಟ ದಾರಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂಥದ್ದು. ಧರ್ಮೋಭವತ್ಯಧರ್ಮೋಪಿ ಅನ್ನುವ ಮಾತೆಲ್ಲ ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಈ ನಿಟ್ಟಿನಿಂದ ನಾವು ಭಾವಪೂರ್ಣವಾಗಿ ಭೋಜನವನ್ನು ನಡೆಸಬೇಕು. ಅದಕ್ಕೋಸ್ಕರ ಈ ಉಪನ್ಯಾಸಕರು ಒತ್ತಿ ಹೇಳಿದ್ದು, ಎದುರುಗಡೆ ಟಿ ವಿ ಹಾಕ್ಕೊಂಡಿರುವುದು, ನಾಯಿಯನ್ನು ಮೇಯಲ್ಲಿ ಸ್ಪರ್ಶ ಮಾಡ್ತಾ ಇರುವುದು, ಪಕ್ಕದಲ್ಲಿ ಇನ್ನೊಂದು ಯಾವುದೋ ಬಹಳ ಹೇಳಿದರು ಅವರು, ಹೀಗೆಲ್ಲ ಮಾಡಿಕೊಂಡು ಊಟ ಮಾಡುವಂಥದ್ದುಂಟಲ್ಲ, ಅದು ಕೆಟ್ಟ ಭಾವವನ್ನೇ ನಮ್ಮಲ್ಲಿ ಹುಟ್ಟಿಸುತ್ತೆ, ನಮ್ಮ ಮನಸ್ಥಿತಿಯನ್ನೇ ಕೆಟ್ಟದಾಗಿಸುತ್ತೆ. ಸನಾತನ ಧರ್ಮದ ಆಸಕ್ತಿ, ಅದರಲ್ಲಿ ಉಂಟಾಗಬೇಕಾದ ಭಾವಭಕ್ತಿ ಅದನ್ನು ದೂರ ಮಾಡಿಬಿಡುತ್ತೆ. ಈ ಭಾವಭಕ್ತಿಗಳು ಹುಟ್ಟಬೇಕಾದರೆ ಅದಕ್ಕೆ ಅನುಗುಣವಾದ ಅನುಷ್ಠಾನವನ್ನು ಆರಂಭದಲ್ಲಿ ನಾವು ಪ್ರಾರಂಭಿಸಬೇಕು. ಅನುಷ್ಠಾನ ನಡೆಸ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಅದೇ ರೀತಿಯ ಭಾವಭಕ್ತಿಗಳು ಜಾಸ್ತಿಯಾಗಿ ಆ ಮಾರ್ಗದಲ್ಲಿ ನಾವು ಎತ್ತರವನ್ನು ಮುಟ್ಟಿ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಕೋನದಿಂದ ನಮ್ಮ ಭೋಜನ ಅನ್ನುವ ಸದಾಚಾರ, ಅದು ಊಟ ಅನ್ನುವುದೊಂದು ಸದಾಚಾರವಾಗಿ ಪರಿಣಮಿಸಬೇಕಾದದ್ದು ಬಹಳ ಮುಖ್ಯವಾಗ್ತದೆ. ಊಟ, ಕೊನೆಗೆ ಒಂದು ನಿದ್ದೆ, ಆರಂಭದಲ್ಲಿ ಬೆಳಗ್ಗೆ ಏಳುವುದು, ಈ ಮೂರು ಸತ್ತು ಆದರೆ, ಅದು ಸಜ್ಜನಿಕೆಯ ವ್ಯವಹಾರವಾದರೆ, ದೋಷ ದೂರವಾದ ವ್ಯವಹಾರವಾದರೆ ಉಳಿದದ್ದೆಲ್ಲ ತಾನಾಗಿ ಸರಿಯಾಗತಕ್ಕಂಥದ್ದು ಸಾಧ್ಯ ಇದೆ. ಮುಂದಕ್ಕೆ ಪುರುಷಾರ್ಥಗಳು, ಧರ್ಮದ ಬಗ್ಗೆ ವಿಶೇಷವಾದ ಚಿಂತನೆ ಬೇರೆ ಬೇರೆ ಶಾಸ್ತ್ರಗಳ ವಿಚಾರಗಳನ್ನು ಜೋಡಿಸಿಕೊಂಡು ನಡೆದಿದೆ. ಧರ್ಮ ಅನ್ನುವುದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಪ್ರಮುಖವಾಗಿ ಪುರುಷಾರ್ಥದಲ್ಲಿ ಸೇರಿದ ಧರ್ಮ ಅಂದರೆ ಪುಣ್ಯ ಅಂತ ಅರ್ಥ. ಮನುಷ್ಯ ಬಯಸಬೇಕಾದದ್ದು ಯಾವುದು ಧರ್ಮ? ಯಜ್ಞಯಾಗಾದಿಗಳನ್ನು ಮನುಷ್ಯ ಬಯಸಬೇಕು ಅಂತಿಲ್ಲ. ಆ ಯಜ್ಞಯಾಗಾದಿಗಳ ಮೂಲಕ ಪ್ರಾಪ್ತವಾಗುವ ಪುಣ್ಯವನ್ನು ಮನುಷ್ಯ ಬಯಸಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಲ್ಲಿ ಮನುಷ್ಯ ಅರ್ಥ ಅಂದರೆ ಸಂಪತ್ತನ್ನು ಬಯಸ್ತಾನೆ, ಅದು ಈ ಲೋಕಕ್ಕೆ ಬೇಕಾದದ್ದು. ಅದರ ಜೊತೆಗೆ ಪರಲೋಕಕ್ಕೆ ಬೇಕಾದ ಧರ್ಮವನ್ನು ಬಯಸ್ತಾನೆ. ಆದ್ದರಿಂದ ಪುರುಷಾರ್ಥವಾದ ಧರ್ಮ ಅಂದರೆ ಪುಣ್ಯ. ಪುಣ್ಯಕ್ಕೋಸ್ಕರ ಆತ ತನ್ನ ಜೀವನವನ್ನು ಪ್ರಮುಖವಾಗಿ ರೂಪಿಸಿಕೊಳ್ಳಬೇಕು. ಪುಣ್ಯಕ್ಕೆ ಸಾಧನವಾದದ್ದು ಈ ಶರೀರ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಈ ಶರೀರದ ಮೂಲಕ ಅನುಷ್ಠಾನಗಳನ್ನು ನಡೆಸಿ ಆತ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ಶರೀರ ಸರಿಯಾಗಿರುವುದಕ್ಕೋಸ್ಕರ ಆತ ಅರ್ಥವನ್ನು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ ಅರ್ಥದ ಮೂಲಕ, ಕಾಮದ ಮೂಲಕ ಶರೀರವನ್ನು ಸರಿಯಾಗಿ ರೂಪಿಸಿಕೊಳ್ಳಬೇಕು. ಹೀಗಾಗಿ ಶರೀರ ಸರಿಯಾಗಿದ್ದಾಗ ಅವ ಸರಿಯಾದ ರೀತಿಯ ಧರ್ಮಾನುಷ್ಠಾನ ಅಥವಾ ಪುಣ್ಯ ಸಂಪಾದನೆಯನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಶರೀರಕ್ಕೋಸ್ಕರ ಅರ್ಥ ಕಾಮಗಳು ಇರುವುದು. ಆದರೆ ಅರ್ಥ ಕಾಮಗಳನ್ನು ಜಾಗೃತೆಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಅಂದರೆ ಸಂಪತ್ತಿನ ಸಂಪಾದನೆ. ಸಂಪತ್ತನ್ನು ಸಂಪಾದಿಸುವುದರ ಬಗ್ಗೆ ಒಂದು ಚೌಕಟ್ಟು ಇದೆ. ಆ ಶ್ಲೋಕವನ್ನು ಉಪನ್ಯಾಸಕರು ಉಲ್ಲೇಖ ಮಾಡಿದರು. ನ್ಯಾಯಾರ್ಜಿತ ಧನ ಸತ್ಯವಾದಿ ಅತಿಥಿ ಪ್ರಿಯ ಜಿಜ್ಞಾಸು. ಅವನು ಗೃಹಸ್ಥೋಪಿ ವಿಮುಚ್ಯತೆ ಅಂತ. ಗೃಹಸ್ಥನಾದರೂ ಕೂಡ ಮೋಕ್ಷವನ್ನು ಪಡಿಬೋದು. ಅರ್ಥ ಕಾಮಗಳು ಅವನ ಮೋಕ್ಷಕ್ಕೆ ಪ್ರತಿಬಂಧಕವಾಗುವುದಿಲ್ಲ. ಯಾವಾಗ ಅಂದರೆ ಅವನು ಸಂಪಾದನೆ ಏನು ಮಾಡ್ತಾನೆ ಅದು ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಬೇಕು. ನ್ಯಾಯಾರ್ಜಿತ ಧನನಾಗಬೇಕು ಆತ ವ್ಯಕ್ತಿ. ನ್ಯಾಯ ಅಂದರೆ ಅವನಿಗೆ ವಿಹಿತವಾದ ಧರ್ಮದ ಮೂಲಕ ಅವ ಸಂಪಾದನೆ ಮಾಡಬೇಕು. ಮುಖ್ಯವಾಗಿ ಒಬ್ಬ ಬ್ರಾಹ್ಮಣನಿಗೆ ಸಂಪಾದನೆ ಮಾಡುವುದಕ್ಕೆ ಶಾಸ್ತ್ರ ಅನೇಕ ಮಾರ್ಗಗಳನ್ನು ಹೇಳಿದರೂ ಕೂಡ ಮುಖ್ಯವಾಗಿ ಹೇಳಿದ ಮಾರ್ಗಗಳು ಮೂರು. ಅವನಿಗೆ ಷಟ್ಕರ್ಮ ಅಂತ ಹೆಸರು. ಯಜನಂ ಯಾಜನಂ ಚೈವಾಧ್ಯಯನಂ ಅಧ್ಯಾಪನಂ ತಥಾ ದಾನಂ ಪ್ರತಿಗ್ರಹಶ್ಚೇತಿ ಷಟ್ಕರ್ಮಾಣ್ಯಗ್ರಜನ್ಮನಃ. ಅಗ್ರಜನ್ಮ ಅಂತ ಕರೆಸಿಕೊಂಡ ಬ್ರಾಹ್ಮಣನಿಗೆ 6 ಕರ್ಮಗಳನ್ನು ಶಾಸ್ತ್ರ ಹೇಳಿತು. ಅದರಲ್ಲಿ ಆತನ ಸಂಪಾದನೆಗೆ 3, ಲೋಕಕ್ಷೇಮಕ್ಕೋಸ್ಕರ 3. ಆತ ತಾನು ತಿಳಿದ ವಿಷಯವನ್ನು ಮತ್ತೊಬ್ಬರಿಗೆ ಪಾಠ ಹೇಳಬೇಕು, ಅಧ್ಯಾಪನ ಮಾಡಬೇಕು. ಈ ಅಧ್ಯಾಪನ ಅನ್ನುವುದು ಅವನಿಗೆ ಸಂಪಾದನೆಯ ಮಾರ್ಗವಾಗುವುದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಅಧ್ಯಾಪನ ಮಾಡುವುದರ ಮೂಲಕ ಶಿಷ್ಯರು ಕೊಟ್ಟಂತಹ ದಕ್ಷಿಣೆಯನ್ನು ಸ್ವೀಕರಿಸಿ, ಗುರುದಕ್ಷಿಣೆಯನ್ನು ಸ್ವೀಕರಿಸಿಕೊಂಡು ಆತ ಬದುಕುವುದಕ್ಕೆ ಅವಕಾಶ ಇದೆ. ಶಿಷ್ಯರು ಹೇಗೆ ದಕ್ಷಿಣೆ ಕೊಡಬೇಕು? ಅವರು 4 ಮನೆಗೆ ತಿರುಗಾಡಿ ಅಕ್ಕಿಯನ್ನು ತಂದು ಗುರುಗಳಿಗೆ ನಿವೇದನೆ ಮಾಡಬೇಕು. ಇವತ್ತು ಉಪನಯನದ ದಿವಸ ಮಾತ್ರ ಈ ಕೆಲಸ ನಡೀತದೆ. ಉಪನಯನದ ದಿವಸ ಭಿಕ್ಷೆ ನಡೆಯುತ್ತೆ. ಉಪನಯನದಿಂದ ಆತ ಗುರುಕುಲದಲ್ಲಿ ವಾಸ ಮಾಡ್ತಾ ಪ್ರತಿನಿತ್ಯ
ಆತ ಭಿಕ್ಷಾಚಲನೆಯನ್ನು ಮಾಡಿಕೊಂಡು ಅದನ್ನು ಗುರುಗಳಿಗೆ ನಿವೇದನೆ ಮಾಡುವುದು. ಹೀಗೆ ಗುರುಗಳು ಅಧ್ಯಾಪನದ ಮೂಲಕ ಬದುಕುವುದಕ್ಕೆ ಒಂದು ಅವಕಾಶ. ಎರಡನೆಯದ್ದು ಯಾಜನ, ಪೌರೋಹಿತ್ಯದ ಮೂಲಕ ಪ್ರಾಪ್ತವಾದಂತಹ ದಕ್ಷಿಣೆ. ಯಾಕಂದರೆ ಯಾರು ಪೌರೋಹಿತ್ಯ ಮಾಡಿಸಿದ ಯಜಮಾನ ದಂಪತಿಗಳಿದ್ದಾರೆ ಅವರಿಗೆ ಯಜಮಾನ ಅಂತ ಹೆಸರು ಬಂದದ್ದೇ ಯಾಗವನ್ನು ಮಾಡಿಸಿದ್ರಿಂದ. ಯಾಜಯತೆ ಇತಿ ಯಜಮಾನಃ. ಆತ ಯಾಗವನ್ನು ಮಾಡಿಸಿದವ ಈ ಅಧ್ವರ್ಯುಗಳಿಗೆ, ಹೋತೃಗಳಿಗೆ ದಕ್ಷಿಣೆಯನ್ನು ಕೊಡದೇ ಹೋದರೆ ಅದು ತಾಮಸವಾದ ಯಜ್ಞವಾಗ್ತದೆ. ಅದಕ್ಷಿಣವಾದ ಯಜ್ಞ ತಾಮಸ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಅವರು ಅದಕ್ಕೆ ಅನುಗುಣವಾದಂತಹ ದಕ್ಷಿಣೆಯನ್ನು ಪುರೋಹಿತರಿಗೆ ಕೊಡ್ತಾರೆ. ಅದು ಇವನ ಜೀವನಕ್ಕೆ ಒಂದು ಮಾರ್ಗ. ಮೂರನೆಯದ್ದು ಪ್ರತಿಗ್ರಹ ಅನ್ನುವುದು ಜೀವನದ ಮಾರ್ಗ. ಪ್ರತಿಗ್ರಹ ಅಂದರೆ ಮತ್ತೊಬ್ಬರು ಕೊಟ್ಟ ದಾನವನ್ನು ಸ್ವೀಕಾರ ಮಾಡುವುದು. ವಸ್ತುತಃ ಈ ಮೂರು ರೀತಿಯ ಸಂಪಾದನೆಯಲ್ಲೂ ಕ್ಲೇಶ ಇದೆ. ಸಂಪಾದನೆ ಮಾಡಿದರೆ ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಪ್ರತಿಗ್ರಹವನ್ನು ಮಾಡಿದ ಕಾರಣದಿಂದ ಈತನ ಪುಣ್ಯ ಹಾನಿಯಾಗ್ತದೆ. ಕೆಲವರಿಗೆ ಕೆಲವು ಭಾವನೆ ಇದೆ, ಕೆಲವರ ಕೈಯಿಂದ ದಾನ ತಗೊಳ್ಳಬಾರ್ದು, ಯಾಕಂದರೆ ಯಾರ್ದೋ ತಲೆ ಒಡೆದು ತಂದಿರತಕ್ಕಂಥ ದುಡ್ಡು ಅವರದಿರ್ತದೆ, ಅವರ ಕೈಯಿಂದ ದಾನ ತಗೊಂಡ್ರೆ ಅವರು ಮಾಡಿದಂತಹ ಕೊಲೆಯ ದೋಷ ನಮಗೆ ಬರ್ತದೆ ಅಂತ ಹೀಗೆಲ್ಲ ಭಾವನೆ ಇರ್ತದೆ. ಆದರೆ ಧರ್ಮಶಾಸ್ತ್ರವನ್ನು ಅವಲೋಕನೆ ಮಾಡಿದಾಗ ಕೆಲವೊಮ್ಮೆ ಆ ರೀತಿ ಭ್ರಾಮಕವಾದ ಮಾತುಗಳು ಕಂಡರೂ ಒಟ್ಟು ಧರ್ಮಶಾಸ್ತ್ರದ ಸ್ಪಿರಿಟ್ ನೋಡಿದಾಗ ಈ ಭಾವನೆ ಕಾಣಿಸುವುದಿಲ್ಲ. ಮತ್ತೊಬ್ಬ ಮಾಡಿದ ಪಾಪ ಅವನು ಕೊಟ್ಟ ದಾನದಿಂದ ತೆಗೆದುಕೊಂಡವನಿಗೆ ಬರ್ತದೆ ಅನ್ನುವ ವಿಷಯ ಧರ್ಮಶಾಸ್ತ್ರದಲ್ಲಿ ಕಾಣಿಸುವುದಿಲ್ಲ. ಮತ್ತೆ ಏನಾಗ್ತದೆ? ಇವನ ಪುಣ್ಯ ಕ್ಷೀಣವಾಗ್ತದೆ. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಇವನು ಮಾಡಿರುವ ಪುಣ್ಯ ಕ್ಷೀಣವಾಗ್ತದೆ. ಕ್ಷೀಣವಾದರೆ ಏನು ಮಾಡಬೇಕಿವ? ಜಪಾಧ್ಯಯನ ದಾನಾದ್ಯೈಹಿ ಪುನಃ ಪೂರಣ ಭಾಗ ಭವೇತ್. ಮತ್ತೆ ವಿಶೇಷ ಜಪಾನುಷ್ಠಾನ ಮಾಡಿ ಅಧ್ಯಯನ, ವೇದಾಧ್ಯಯನ, ವೇದಪಾರಾಯಣ ಇತ್ಯಾದಿಗಳನ್ನು ನಡೆಸಿ ಅಧ್ಯಾಪನ ಮಾಡಿ ಅಥವಾ ತನ್ನಲ್ಲಿದ್ದ ವಸ್ತುವನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಮತ್ತೆ ತಾನು ಪುಣ್ಯವನ್ನು ತುಂಬಿಸಿಕೊಳ್ಳಬೇಕು. ತುಂಬಿಸಿಕೊಂಡು ಮತ್ತೊಂದು ದಾನ ತಗೊಳ್ಬೋದು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಪುರುಷಾರ್ಥ ಏನಿದೆ, ಈ ಅರ್ಥ ಸಂಪಾದನೆಗೆ ಮನುಷ್ಯ ಪ್ರತಿಗ್ರಹ ಅನ್ನುವ ಮಾರ್ಗವನ್ನು ಬಳಸುವುದು ತಪ್ಪಲ್ಲ. ಕಾರಣ ಏನು? ಒಬ್ಬ ವ್ಯಕ್ತಿಗೆ ಶನಿ ಅಷ್ಟಮದಲ್ಲಿದ್ದು ಮಹಾದೋಷ ಜ್ಯೋತಿಷ್ಯದ ಪ್ರಕಾರ ಸೂಚಿತವಾಯಿತು ಅಂತ ಅಂದುಕೊಳ್ಳಿ. ಅದಕ್ಕೆ ಜ್ಯೋತಿಷ್ಕರು ಪರಿಹಾರ ಹೇಳ್ತಾರೆ. ಸ್ವಲ್ಪ ಶಾರಿ ಹೀರೆ ಹೀಗೆ ಹಾಕಿ ನೋಡಿ, ನೀವು ಒಂದು ಕಂಚಿನ ಪಾತ್ರೆಯಲ್ಲಿ ಅರ್ಧ ಕೆಜಿ ಎಳ್ಳಿಟ್ಟು ಅದರ ಮೇಲೆ ಒಂದು ಬಂಗಾರದ ನಾಣ್ಯವನ್ನಿಟ್ಟು ದಾನ ಕೊಟ್ಟರೆ ದೋಷ ಪರಿಹಾರ ಆಗ್ತದೆ ಅಂತ ಜ್ಯೋತಿಷ್ಕರು ಹೇಳಿದರು ಅಂತ ಅಂದ್ಕೊಳ್ಳಿ. ಈಗ ನಾವು ಎಳ್ಳು ದಾನ ತಗೊಳ್ಳೋಲ್ಲ. ಅದು ಕೆಲವರಲ್ಲಿ ಇಂಥದ್ದು ಸಮಸ್ಯೆ ಇರ್ತದೆ. ಎಳ್ಳು ದಾನ ತಗೊಳ್ಳುವುದಿಲ್ಲ, ಕನ್ಯಾದಾನ ತಗೊಳ್ತಾರೆ. ಹೊಸ ಕನ್ಯಾದಾನ ತಗೊಂಡ ಮೇಲೆ ಎಲ್ಲ ದಾನವನ್ನು ತಗೊಳ್ಳುವುದಕ್ಕೆ ಅರ್ಹತೆ ಬರ್ತದೆ ಆತನಿಗೆ. ಕೂಷ್ಮಾಂಡ ದಾನ ತಗೊಳ್ಳುವುದಿಲ್ಲ, ಉಪ್ಪು ದಾನ ತಗೊಳ್ಳುವುದಿಲ್ಲ ಅಂತ ಕೆಲವು ದಾನಗಳನ್ನು ತಗೊಳ್ಳಲ್ಲ ಅಂತ ಸ್ಮೃತಿಕಾರರು ಎಲ್ಲೋ ಹೇಳಿದ ಪುಟ್ಟ ಮಾತನ್ನು ಇಟ್ಟುಕೊಂಡು ಆ ಭಾವನೆ ಇರ್ತದೆ. ಆದರೆ ವಸ್ತುತಃ ಯಾವ ದಾನವನ್ನು ತಗೊಂಡ್ರೂ ಅದಕ್ಕೆ ಸಂಬಂಧಿಸಿದಂತಹ ಪರಿಹಾರ ಜಪಾನುಷ್ಠಾನವನ್ನು ಶಾಸ್ತ್ರ ಹೇಳಿದೆ. ವಿಪ್ರನಿಗೆ ಗಾಯತ್ರಿ ಜಪವೇ ಅಂತಹ ದೋಷದ ಪರಿಹಾರಕವಾಗಿರುವಂಥದ್ದು. ನಾವು ದಾನ ತಗೊಳ್ಳಲ್ಲ ಅಂತ ಕೂತ್ರೆ ಅವರಿಗೆ ದಾನ ಕೊಡದೆ ಆ ದೋಷ ಪರಿಹಾರವಾಗುವುದಿಲ್ಲ ಅಂತ ಆದರೆ ಇದಕ್ಕೆ ಪರಿಹಾರ ಏನು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಡವಾ? ದಾನ ತಗೊಳ್ಳುವುದು ಅನ್ನೋದು ಒಂದು ಸಾಮಾಜಿಕವಾದ ಬಾಧ್ಯತೆ. ಅವನು ಆ ದಾನವನ್ನು ಕೊಡದೇ ಹೋದರೆ ನಾಳೆ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಇದೆ. ಈಗ ಆ ದಾನವನ್ನು ತಗೊಳ್ಬೇಕಾದ್ರೆ ಬ್ರಾಹ್ಮಣನೇ ದಾನಕ್ಕೆ ಅರ್ಹ. ಉಳಿದವರು ಭಿಕ್ಷೆಯನ್ನು ತಗೊಳ್ಬೋದು ಅಥವಾ ಉಳಿದವರು ಧರ್ಮಕ್ಕೆ ಅರ್ಹರಾಗ್ತಾರೆ. ಧರ್ಮ ಅಂದರೆ ಬೇಕಾದ ಹಾಗೆ ಹೊಟ್ಟೆಗೆ ಅನ್ನ ಹಾಕುವುದು. ಆದರೆ ದಾನ ಅನ್ನುವುದೇನಿದೆ, ಮೊದಲು ತಾಂಬೂಲವನ್ನು ಕೊಟ್ಟು ಆನಂತರದಲ್ಲಿ ದೇಯ ವಸ್ತುವನ್ನು ಕೊಟ್ಟು ಆಮೇಲೆ ತುಳಸಿ ಮತ್ತು ದಕ್ಷಿಣೆಗೆ ನೀರು ಸೇರಿಸಿಕೊಂಡು ಸಪತ್ನೀಕನಾಗಿ ಕೊಡುವಂತಹ ವಿಧಾನ. ಅದರ ಜೊತೆಗೆ ಶ್ರದ್ಧಾ ಚೈವಚ ಷಷ್ಠಿ ಸ್ಯಾತ್, ಆರನೆಯದ್ದಾಗಿ ಶ್ರದ್ಧೆ ಅನ್ನುವುದನ್ನು ಸೇರಿಸಿ ಈ 6 ಅಂಗಗಳಿಂದ ಕೂಡಿದ ದಾನವೆಂಬ ವಿಧಾನವನ್ನು ಮಾಡಿದಾಗ ಅದನ್ನು ತೆಗೆದುಕೊಳ್ಳುವುದಕ್ಕೆ ಪಾತ್ರನೇ ಇರಬೇಕು. ಪಾತ್ರತೆಯಲ್ಲಿ ಮೊತ್ತ ಮೊದಲ ಪಾತ್ರತೆ ಅದು ಬ್ರಾಹ್ಮಣ್ಯ, ಗಾಯತ್ರಿ ಜಪಾನುಷ್ಠಾನ ಅನ್ನುವುದು ಅರ್ಹತೆ. ಅಂತಹ ಅರ್ಹತೆಯುಳ್ಳ ವಿಪ್ರನೇ ಆ ದಾನ ತೆಗೊಳ್ಳುವುದಿಲ್ಲ ಅಂತ ಕೂತರೆ ಬೇರೆಯವರಿಗೆ ಆ ದಾನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದ ಸ್ಥಿತಿಯಲ್ಲಿ ಆ ದೋಷಕ್ಕೆ ಪರಿಹಾರ ಏನು ಅಂತ ಯೋಚಿಸಬೇಡವಾ? ಹಾಗಾದರೆ ನಾವು ದಾನ ತಗೊಳ್ಬೇಕು. ತಗೊಂಡ್ರೆ ಅವನಿಗೆ ಆಗುವ ಆಕ್ಸಿಡೆಂಟ್ ನಮಗಾಗುತ್ತಾ? ಅದನ್ನೆಲ್ಲೂ ಶಾಸ್ತ್ರ ಹೇಳಲಿಲ್ಲ. ಹಾಗೆ ಇಲ್ಲವೇ ಇಲ್ಲ. ಅವನಿಗೆ ಬಂದ ದೋಷದ ಪರಿಹಾರಕ್ಕೆ ಅವಂತಹ ದಾನವನ್ನು ಯೋಗ್ಯ ಬ್ರಾಹ್ಮಣನಿಗೆ ಕೊಡಬೇಕು.
ಕೊಟ್ಟದ್ದನ್ನು ತೆಗೆದುಕೊಂಡ ಕಾರಣದಿಂದ ಈತ ಅದಕ್ಕೆ ಅನುಗುಣವಾದಂತಹ ಜಪಾನುಷ್ಠಾನ ಕನಿಷ್ಠ ಶತಸಂಖ್ಯಾಕವಾದ ಗಾಯತ್ರಿ ಜಪವನ್ನು ನಡೆಸಿ ಆ ಕಳೆದು ಹೋದ ಪುಣ್ಯವನ್ನು ತುಂಬಿಸಿಕೊಳ್ಳುವ ಕೆಲಸ ಮಾಡಬೇಕು. ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧಾ ಗೌರಿವ ಗಚ್ಚತಿ. ಪುರಾಣದಲ್ಲಿ ಬಂದ ಮಾತು. ಕೆಲವು ಸಲ ಬ್ರಾಹ್ಮಣರನ್ನು ಚೆನ್ನಾಗಿ ಪೂಜೆ ಮಾಡ್ತಾರೆ, ಕೈಕಾಲು ತೊಳಿತಾರೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು, ಮೈಗೊಂದು ರೇಷ್ಮೆಯ ವಸ್ತ್ರವನ್ನು ಹಾಕಿ, ಒಂದು ಬೆಳ್ಳಿಯ ಪಾತ್ರೆಯನ್ನು ಕೊಟ್ಟು, ಒಂದು ಬಂಗಾರದ ನಾಣ್ಯವನ್ನು ಜೊತೆಗಿಟ್ಟು, ಅದರ ಜೊತೆಗೆ 1 ತಿಂಗಳಿಗೆ ಆಗುವಷ್ಟು ಅಕ್ಕಿ, ಬೇಳೆ, ಬೆಲ್ಲ ಇತ್ಯಾದಿಗಳನ್ನೆಲ್ಲ ಕೊಟ್ಟು, ಇವನು ಅದನ್ನೆಲ್ಲ ಚೀಲದಲ್ಲಿ 2 ಚೀಲದಲ್ಲಿ ಮತ್ತೊಂದು ಹೆಗಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ನೋಡುವವರಿಗೆ ಹೇಗೆ ಅನಿಸ್ತದೆ? ಓ, ಬ್ರಾಹ್ಮಣರು ಭಾರಿ ತಗೊಂಡು ಹೋಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರಿಗಿಂತ ಇದೇ ಒಳ್ಳೆಯದು ಅಂತ ಕೆಲವರು ಹೀಗೆ ಮಾತಾಡಿಕೊಳ್ಳುವಂಥದ್ದುಂಟು. ಆದರೆ ವಸ್ತುತಃ ಶಾಸ್ತ್ರ ಹೇಳ್ತದೆ ಹಾಗಲ್ಲ. ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧಾ ಗೌರಿವ ಗಚ್ಚತಿ. ಕೆಚ್ಚಲನ್ನು ತುಂಬಿಕೊಂಡು ಹಸು ಮನೆಗೆ ಬರ್ತದೆ. ಅದರ ಹಾಲನ್ನೆಲ್ಲ ಕರೆದು ಬಕೆಟಲ್ಲಿ ತುಂಬಿಸಿಕೊಂಡು ಆಮೇಲೆ ಹಸುವನ್ನು ಕಳಿಸಿಕೊಡ್ತೇವಲ್ಲ, ಆಗ ಕೆಚ್ಚಲು ಬರಿದಾದಂತಹ ಹಸು ಹೇಗೆ ಹೋಗ್ತಾ ಇರ್ತದೋ ಹಾಗೆ ಇಷ್ಟೆಲ್ಲ ಅರ್ಚಿತನಾಗಿ ಪೂಜಿತನಾಗಿ ಹೊರಟಂತಹ ಬ್ರಾಹ್ಮಣ ಹಾಲು ಕಳೆದುಕೊಂಡ ಬರೀ ಕೆಚ್ಚಲಿನ ಹಸುವಿನ ಹಾಗೆ ಹೋಗ್ತಾ ಇದ್ದಾನೆ. ಅಂದರೆ ಏನರ್ಥ? ಇಷ್ಟೆಲ್ಲ ಕೊಟ್ಟದ್ದು ರಾಶಿ ಹೊರಗೆ ಕಾಣಿಸ್ತದೆ, ಆದರೆ ಒಳಗೆ ಒಂದಿಷ್ಟು ಖಾಲಿಯಾಗಿದೆ ಅಂತ ಅರ್ಥ. ಅವ ಅಷ್ಟೂ ಪುಣ್ಯವನ್ನು ಇಲ್ಲಿ ಕೊಟ್ಟು ಹೋಗಿದ್ದಾನೆ, ಪುಣ್ಯ ಹಾನಿ ಉಂಟಾಯಿತು. ಆದ್ದರಿಂದ ಆ ಹಸು ಮತ್ತೆ ಹೋಗುತ್ತೆ, ಹೋಗಿ ಹುಲ್ಲುಗಾವಲಿನಲ್ಲಿ ಮೇಯ್ತದೆ, ಅಲ್ಲೇ ಹರಿಯುವ ನೀರನ್ನು ಕುಡಿತದೆ, ಮತ್ತೆ ಕೆಚ್ಚಲು ತುಂಬಿಸಿಕೊಳ್ತದೆ, ಮತ್ತೆ ಮನೆಗೆ ಬರ್ತದೆ. ಬ್ರಾಹ್ಮಣ ಮತ್ತು ಗೋ ಬ್ರಾಹ್ಮಣ ಹಿತಾಯಚ ಅಂತ ಗೋವುಗಳ ಜೊತೆಗೆ ಬ್ರಾಹ್ಮಣರನ್ನು ಉಲ್ಲೇಖ ಮಾಡ್ತಾರಲ್ಲ, ಲೋಕಕ್ಕೆ ಹಿತಕಾರಿಯಾದಂತಹ ವ್ಯಕ್ತಿತ್ವ ಅದು ಗೋವುಗಳ ಹಾಗೆ. ತಾವು ಮತ್ತೆ ಮತ್ತೆ ಶಾಸ್ತ್ರಾಧ್ಯಯನ ಮೇಯುವುದು ಅನ್ನುವುದು ಬ್ರಾಹ್ಮಣರದ್ದು ಕೆಲಸ, ಗೋವುಗಳದ್ದು ಕೆಲಸ. ನಿರಂತರ ಶಾಸ್ತ್ರದ ವಿಷಯಗಳನ್ನು ಮೇಯ್ತಾ ಹೊಸ ಹೊಸ ಶಾಸ್ತ್ರ ವಿಷಯಗಳನ್ನು ತುಂಬಿಸಿಕೊಳ್ತಾ ಅದನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡ್ತಾ ತಾನು ಮತ್ತೊಬ್ಬರ ದಾನವನ್ನು ಸ್ವೀಕಾರ ಮಾಡಿ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಅವರಿಗೂ ಪುಣ್ಯವನ್ನು ಕೊಟ್ಟು ಲೋಕವನ್ನು ಉದ್ಧರಿಸುವಂತಹ ಕೆಲಸ ವಿಪ್ರರ ಮೂಲಕ ನಡೀತದೆ. ಹಾಗಾಗಿ ವಿಪ್ರನ ಅರ್ಥ, ಧರ್ಮದ ಮೇಲೆ ಅರ್ಥ ಕಾಮಗಳುಂಟಲ್ಲ, ಆ ಅರ್ಥದ ಹಿನ್ನೆಲೆಯಲ್ಲಿ ಆತ ಯಾಜನ, ಅಧ್ಯಾಪನ ಮತ್ತು ಪ್ರತಿಗ್ರಹ ಅನ್ನುವ 3 ವಿಧಿಗಳ ಮೂಲಕ ತಾನು ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡಿದಂತಹ ವಸ್ತುವನ್ನು ತನಗೆ ಇದು ಉಪಯುಕ್ತ ಅಲ್ಲ ಅಂತ ಅನಿಸಿದರೆ ಅದನ್ನು ಹಾಗೇ ಮತ್ತೊಬ್ಬರಿಗೆ ದಾನ ಕೊಡುವುದಕ್ಕೆ ಅವರಿಗೆ ಅಧಿಕಾರ ಇದೆ. ಕೆಲವರಿಗೆ ಅದು ಸಂಶಯ. ಒಂದು ಕುಂಬಳಕಾಯಿ ದಾನ ತಗೊಂಡಿದ್ದೇವೆ, ನಾವು ತಗೊಂಡ ದಾನ ಪಕ್ಕದ ಮನೆಯವರಿಗೆ ಅದೊಂದು ತುಂಡು ಮಾಡಿ ಹೇಗೆ ಕೊಡುವುದು, ನಾವು ತಗೊಂಡದ್ದಲ್ವ ಅಂತ. ಕುಂಬಳಕಾಯಿ, ಇವನು ಒಂದು ಕುಂಬಳಕಾಯಿಯನ್ನು 1 ತಿಂಗಳಾದರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಕುಂಬಳಕಾಯಿ ದಾನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಏನು ಮಾಡಬೇಕು? ಎಲ್ರಿಗೂ ಹಂಚಿ ಖಾಲಿ ಮಾಡಬೇಕು. ಅದನ್ನು ತಾನು ತೆಗೆದುಕೊಂಡಂತಹ ದಾನ ತನಗೆ ಅಷ್ಟು ಉಪಯುಕ್ತವಲ್ಲ ಅಂತ ಅನಿಸಿದರೆ ಯಾರಿಗೆ ಉಪಯುಕ್ತವೋ ಅವರಿಗೆ ಮತ್ತೆ ದಾನ ಕೊಡುವಂಥದ್ದು. ತೆಗೆದುಕೊಂಡ ದಾನವನ್ನು ಕೊಡಬಾರದು ಅಂತ ಹೇಳುವ ದಾನ ಒಂದೇ, ಕನ್ಯಾದಾನ ಮಾತ್ರ. ಉಳಿದ ಯಾವುದೇ ದಾನವನ್ನು ತೆಗೆದುಕೊಂಡದ್ದನ್ನು ಮತ್ತೊಬ್ಬರಿಗೆ ಕೊಡುವುದಕ್ಕೆ ಧರ್ಮಶಾಸ್ತ್ರದ ಅನುಮತಿ ಇದೆ. ಯಾರಿಗೆ ತನಗಿಂತ ಹೆಚ್ಚು ಉಪಯುಕ್ತವೋ ಅಂಥವರಿಗೆ ಆ ದಾನವನ್ನು ಕೊಟ್ಟು ಜಪಾಧ್ಯಯನ ದಾನಾದ್ಯೈಹಿ ಪುನಃಪೂರಣ ಭಾಗಭವೇತ್. ಕಳೆದುಕೊಂಡದ್ದನ್ನು ಮತ್ತೆ ತುಂಬಿಸಿಕೊಳ್ಳುವುದಕ್ಕೆ ಆತ ದಾನ ಅನ್ನುವ ಮಾರ್ಗವನ್ನು ಕೂಡ ಬಳಸಿಕೊಳ್ಳಬಹುದು. ಹೀಗಾಗಿ ಒಬ್ಬ ವಿಪ್ರ ತಾನು ಧರ್ಮದ ಜೊತೆಗೆ ಅರ್ಥದ ಸಂಪಾದನೆ, ಅರ್ಥವನ್ನು ಸಂಪಾದಿಸಿದ್ದನ್ನು ತಾನು ಕಾಮಕ್ಕೆ ಬಳಸಿಕೊಳ್ಳುವುದು. ಕಾಮದ ಬಗ್ಗೆ ಮಾತು ಬಂತು, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಈ ಕಾಮದ ಬಗ್ಗೆ ಜಾಗೃತೆ ಇರಬೇಕು. ಸಾಮಾನ್ಯ ಕಾಮ ಅಂತೇಳಿದರೆ ಖುಷಿ ಪಡುವುದು ಅಂತ ಸಾಮಾನ್ಯ ಅರ್ಥ. ಬಯಸುವುದು ಅನ್ನೋದು ಮತ್ತೊಂದು ಅರ್ಥ. ಬಯಕೆಗೆ ವಿಷಯವಾದದ್ದು ಕಾಮ್ಯ ಅನ್ನುವುದು ಕಾಮ ಶಬ್ದದ ಮತ್ತೊಂದು ಅರ್ಥ. ಪುರುಷಾರ್ಥಗಳಲ್ಲೂ ಕಾಮ ಅನ್ನುವುದಿದೆ, ಅರಿಷಡ್ವರ್ಗದಲ್ಲೂ ಕಾಮ ಅನ್ನುವುದಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಅರಿ ನಮಗೆ ಶತ್ರುಗಳು ಅಂತ ಕರೆಸಿಕೊಳ್ಳುವ ಷಡ್ವರ್ಗದಲ್ಲೂ ಒಂದು ಕಾಮ ಅನ್ನುವ ಶಬ್ದ ಇದೆ. ನಾವೆಲ್ಲ ಬಯಸತಕ್ಕದ್ದು ಅಂತ ಹೇಳುವ ಪುರುಷಾರ್ಥಗಳಲ್ಲೂ ಕೂಡ ಒಂದು ಕಾಮ ಅನ್ನುವ ಶಬ್ದ ಇದೆ. ಹಾಗಾದರೆ 2 ಬಗೆಯ ಕಾಮ ಇದೆ ಅನ್ನುವುದು ನಮಗೆ ಅರ್ಥವಾಯಿತು. ಒಂದು ಬಿಡಬೇಕಾದ ಕಾಮ, ಒಂದು ಬಯಸಬೇಕಾದ ಕಾಮ. ಬಯಸಬೇಕಾದ ಕಾಮ ಏನಿದೆ ಅದನ್ನು ವಸ್ತುತಃ ಕಾಮಶಾಸ್ತ್ರದ ಮೂಲಕವೇ ನಾವು ತಿಳ್ಕೊಳ್ಬೇಕು. ಧರ್ಮವನ್ನು ತಿಳಿಯುವುದಕ್ಕೆ ಧರ್ಮಶಾಸ್ತ್ರ, ಸಂಪಾದನೆಯ ಬಗ್ಗೆ ತಿಳಿಯುವುದಕ್ಕೆ ಅರ್ಥಶಾಸ್ತ್ರ, ಕಾಮದ ಬಗ್ಗೆ ತಿಳಿಯುವುದಕ್ಕೆ ಕಾಮಶಾಸ್ತ್ರ, ಮೋಕ್ಷದ ಬಗ್ಗೆ ತಿಳಿಯುವುದಕ್ಕೆ ಮೋಕ್ಷಶಾಸ್ತ್ರ ಅಥವಾ ವೇದಾಂತ ಶಾಸ್ತ್ರ. ಇದು ನಮ್ಮ ಲೋಕದಲ್ಲಿರತಕ್ಕಂತಹ 4 ಶಾಸ್ತ್ರಗಳು. ಕಾಮಶಾಸ್ತ್ರ ಇವತ್ತು ನಮಗೆ ಹೆಚ್ಚು ಸುಲಲಿತವಾಗಿ ಲಭ್ಯವಾಗುವಂಥದ್ದು ಅಂತೇಳಿದರೆ ವಾತ್ಸ್ಯಾಯನ ರಚಿಸಿದಂತಹ ಕಾಮಸೂತ್ರಗಳು.
ಕೆಲವರೆಲ್ಲ ಆ ಪುಸ್ತಕವನ್ನು ಅಡಗಿಸಿ ಎಲ್ಲೋ ಒಳಗಿಟ್ಟಿರ್ತಾರೆ, ಅದನ್ನು ಓದುವುದಕ್ಕೆ ಹೋಗುವುದಿಲ್ಲ, ನಾಚಿಕೆ. ಕಾಮಸೂತ್ರ ಓದುವುದ ನಾವು ಅಂತ. ವಸ್ತುತಃ ನಾವು ಪರಿಪೂರ್ಣರಾಗಬೇಕಾದರೆ, ಒಬ್ಬ ವಿವಾಹಿತನಾದಂತಹ ವ್ಯಕ್ತಿ ಪರಿಪೂರ್ಣನಾಗಬೇಕಾದರೆ ಅವ ಅವಶ್ಯ ಸಂಸ್ಕೃತದಲ್ಲಿ ಓದಬೇಕಾದಂತಹ ಒಂದು ಗ್ರಂಥ ಅಂದರೆ ವಾತ್ಸ್ಯಾಯನ ರಚಿಸಿರ್ತಕ್ಕಂತಹ ಕಾಮಸೂತ್ರ. ಅವನದರಲ್ಲಿ ಬೇಡದೇ ಇದ್ದದ್ದು ಯಾವುದೂ ಬರೀಲಿಲ್ಲ. ನಾವು ಶಾಸ್ತ್ರಾವಿರುದ್ಧವಾಗಿ ಯಾವ ಆನಂದವನ್ನು ಅನುಭವಿಸಬೇಕೋ ಅದಕ್ಕೆ ಬೇಕಾದ ವಿಷಯಗಳನ್ನು ಹೇಳಿದ್ದಾನೆ. ವಿವಾಹಿತನಾದಂತಹ ವ್ಯಕ್ತಿ, ವಿವಾಹಿತಳಾದಂತಹ ಸ್ತ್ರೀ ಮನೆಯಲ್ಲಿ ಹೇಗೆ ಬದುಕಬೇಕು, ಈತ ಆಕೆಯನ್ನು ಹೇಗೆ ನೋಡಿಕೊಳ್ಳಬೇಕು, ಅತ್ತೆ ಮಾವ ಅಜ್ಜ ಅಜ್ಜಿ ಇತ್ಯಾದಿ ಇರತಕ್ಕಂತಹ ಕೂಡು ಕುಟುಂಬದಲ್ಲಿ ಇವರಿಬ್ಬರು ಏಕಾಂತವನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕು, ಸಾಯಂಕಾಲದ ಹೊತ್ತಿಗೆ ಅವರು ವಿಹಾರಕ್ಕೆ ಹೋಗಬೇಕಾದರೆ ಯಾವ ರೀತಿಯ ವಸ್ತ್ರ, ಯಾವ ರೀತಿಯ ಅನುಲೇಪನ ಇತ್ಯಾದಿಗಳಿರಬೇಕು, ಯಾವುದಕ್ಕೂ ಧರ್ಮಶಾಸ್ತ್ರದ ವಿರೋಧ ಇಲ್ಲದೆ ಇರತಕ್ಕಂತಹ ಅತ್ಯಂತ ಸುಂದರವಾದ ಪತಿ ಪತ್ನಿಯರ ಜೀವನವನ್ನು ನಡೆಸುವುದಕ್ಕೆ ಬೇಕಾದ ಶಾಸ್ತ್ರೀಯ ವಿಷಯಗಳನ್ನು ಹೇಳತಕ್ಕಂತಹ ಅತ್ಯಂತ ಸುಂದರವಾದಂತಹ ಗ್ರಂಥ ವಾತ್ಸ್ಯಾಯನ ರಚಿಸಿದಂತಹ ಕಾಮಸೂತ್ರಗಳು. ಕಾಮಸೂತ್ರದ ಅದರ ಜೊತೆಗೆ ಹರಿದಂತಹ ಬಟ್ಟೆಯನ್ನು ಹೊಲಿಯುವ ಬಗೆ ಹೇಗೆ, ಕಾಮಶಾಸ್ತ್ರ ಅಂದರೆ ಇವತ್ತು ಚತುಷ್ಷಷ್ಟಿ ಕಲೆ, ಸಂಗೀತ ಶಾಸ್ತ್ರ ಅದರಲ್ಲೇ ಬರುವುದು. ಪ್ರಪಂಚದಲ್ಲಿ ಏನೇನು ಶಾಸ್ತ್ರಗಳುಂಟು ಅದೆಲ್ಲ ಈ 4 ಶಾಸ್ತ್ರದಲ್ಲಿ ಬರುವುದು. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ 4 ಶಾಸ್ತ್ರಗಳೇನಿದ್ದಾವೆ, ಇದರಲ್ಲಿ ಎಲ್ಲ ಶಾಸ್ತ್ರವೂ ಸೇರಿಬಿಟ್ಟಿತು. ಇದು ಬಿಟ್ಟು 5ನೇ ಶಾಸ್ತ್ರ ಮತ್ತೊಂದಿಲ್ಲ. ಆದ್ದರಿಂದ ಇವತ್ತು ಲಲಿತ ಕಲೆಗಳು, ಕುಸುರಿ ಕಲೆಗಳು ಇತ್ಯಾದಿ, ರಂಗೋಲಿ ಹಾಕುವಂಥದ್ದು ಅಥವಾ ತೋರಣ ಕಟ್ಟುವಂಥದ್ದು, ಗಂಡನನ್ನು ಅಲಂಕಾರ ಮಾಡುವಂಥದ್ದು, ಹೆಂಡತಿ ತಾನು ಅಲಂಕರಿಸಿಕೊಳ್ಳುವಂಥದ್ದು, ಮನೆಯ ಅಲಂಕಾರ, ಹೂಕುಂಡಗಳ ಅಲಂಕಾರ, ಏನು ನಾವು ಅಲಂಕರಿಸುವ ವಿಧಾನ ಅಂತುಂಟು, ನೆಮ್ಮದಿಯಿಂದ ಇರುವುದಕ್ಕೆ ಬೇಕಾದ ವಿಧಾನಗಳು ಏನೇನುಂಟೋ ಅವೆಲ್ಲ ಸಿಗುವುದು ನಮಗೆ ಕಾಮಶಾಸ್ತ್ರದಲ್ಲಿ. ಆದ್ದರಿಂದ ಅದರ ಅಧ್ಯಯನ ಇವತ್ತು ಪ್ರಪಂಚದಲ್ಲಿ ಲುಪ್ತವಾಗ್ತಾ ಇದೆ. ಆದರೆ ಮೋಕ್ಷ ಅನ್ನುವ ಎತ್ತರಕ್ಕೆ ಹೋಗುವುದಕ್ಕೆ ಮಧ್ಯದಲ್ಲಿ ಕಾಮ ಅನ್ನುವುದು ಕೂಡ ಒಂದು. ಅನಿಷಿದ್ಧ ಸುಖ ತ್ಯಾಗಿ ಪಶುರೇವನ ಸಂಶಯ ಅಂತ ಒಂದು ಸುಭಾಷಿತ ಇದೆ. ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧವಲ್ಲದ ಸುಖವೋ ಅಂಥದ್ದನ್ನು ತ್ಯಜಿಸಿ ವೈರಾಗ್ಯ ಶಿಖಾಮಣಿಯಾಗಿ ಮದುವೆಯಾಗಿ ಮನೆಯಲ್ಲಿ ಕೂತಿರ್ತಾನಲ್ಲ, ಅಂಥ ವ್ಯಕ್ತಿಗೂ ಪಶುವಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಆ ಮಾತಿನ ಅರ್ಥ. ಒಂದು, ಅವ ಸನ್ಯಾಸಿ ಆಗಬೇಕಿತ್ತು. ಮದುವೆ ಆಗಿದ್ದಾನೆ ಅಂತ ಆದಮೇಲೆ ನಿಷಿದ್ಧವಾದ ಸುಖವನ್ನು ಮಾತ್ರ ಬಿಡಬೇಕು, ಅನಿಷಿದ್ಧವಾದ ಸುಖವನ್ನು ತ್ಯಾಗ ಮಾಡಬಾರ್ದು. ಮನುಷ್ಯನಿಗೆ 2 ಊಟ ಮಾಡುವುದಕ್ಕೆ ಧರ್ಮಶಾಸ್ತ್ರ ಅನುಮತಿ ಕೊಟ್ಟಿದೆ. ಪ್ರಾತಃ ಸಾಯಂ ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ, ಅಥವಾ ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ ಅಂತ ಸ್ವತಃ ವೃದ್ಧಮನುವೇ ಹೇಳಿರ್ತಕ್ಕಂತಹ ಮಾತು. 2 ಊಟಕ್ಕೆ ಅವಕಾಶ ಕೊಟ್ಟಿತು. ಇವನು ನಮಗೆ ಆ ಕೆಲಸ ಈ ಕೆಲಸ, ನಾನು ವೈರಾಗ್ಯಶಾಲಿ, ಅಷ್ಟು ತಿಂದರೆ ನನಗೆ ವೆಯ್ಟ್ ಜಾಸ್ತಿ ಆಗ್ತದೆ, ಮತ್ತೊಂದಾಗ್ತದೆ ಅಂತ ಹೇಳಿಕೊಂಡು ಒಂದೇ ಊಟ ಮಾಡಿ ಹೊಟ್ಟೆ ಕಟ್ಟಿಕೊಂಡು ಕೂರ್ತಾನಲ್ಲ, ಇವನನ್ನು ಪಶು ಅಂತ ಕರೆಯೋದು. ಅವನಿಗೆ ವಿಧಾನ ಮಾಡಿರುವ ಸುಖವನ್ನು ಯಾಕೆ ತ್ಯಾಗ ಮಾಡಬೇಕು? ವಿಹಿತವಾದ ಸುಖ ತ್ಯಾಗವನ್ನು ಮಾಡಬೇಡ. ಯಾಕಂದರೆ ನೀನು ಮಾಡುವ ಭೋಜನವೂ ಕೂಡ ಅದೊಂದು ಯಜ್ಞ. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಹೆ ಅಥವಾ ಪುರತಃ ಪುರಾರೇಹೆ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಒಂದು ಭೋಜನವನ್ನು ಸರಿಯಾದ ಅನುಸಂಧಾನದಿಂದ ಆತ ಮಾಡಿದ ಅಂತಾದ ಪಕ್ಷದಲ್ಲಿ ಅದು ಅಯುತಕೋಟಿ ಯಜ್ಞಕ್ಕೆ ಸಂಬಂಧಪಟ್ಟ ಪುಣ್ಯವನ್ನು ಕೊಡುವಷ್ಟು ಒಂದು ಧರ್ಮ ಕಾರ್ಯ ಆಗ್ತದೆ ಅಂತಾದರೆ ಅಂತಹ ಕಾರ್ಯವನ್ನು ಯಾಕೆ ತ್ಯಾಗ ಮಾಡ್ತೀವಿ? ಒಂದು ಸುಭಾಷಿತ ಹೇಳ್ತದೆ, ನೀನು ಮನೆಯಲ್ಲಿ ಸರಿಯಾಗಿ ಊಟ ಮಾಡದೇ ಹೋದರೂ ಇನ್ನೊಬ್ಬರ ಮನೆಗೆ ಹೋದಾಗ ಮಾತ್ರ ಊಟ ಯೋಚನೆ ಮಾಡಬೇಡ, ಚೆನ್ನಾಗಿ ಹೊಡೆದು ಹಾಕು ಅಂತ ಹೇಳ್ತದೆ. ಪರಾನ್ನಂ ಪ್ರಾಪ್ಯ ದುರ್ಬುದ್ಧೇ ಮಾ ಪ್ರಾಣೇಶು ದಯಾಂ ಕುರು ಅಂತ. ಇನ್ನೊಬ್ಬರು ಊಟ ಹಾಕ್ತಾ ಇದ್ದಾರೆ ಅಂತಾದರೆ ನಿನ್ನ ಪ್ರಾಣದ ಬಗ್ಗೆ ದಯ ತೋರಬೇಡ. ಪ್ರಾಣ ಹೋದರೂ ತೊಂದರೆ ಇಲ್ಲ, ಹೊಟ್ಟೆ ಕಂಠವಟ್ಟ ಅಲ್ಲ ಮೂಗು ವಟ್ಟ ತಿಂದು ಹಾಕು ಅಂತ ಹೇಳುತ್ತೆ. ಮಾ ಪ್ರಾಣೇಶು ದಯಾಂ ಕುರು. ಅದಕ್ಕೆ ಕಾರಣವನ್ನು ಅವರು ಕೊಡುವುದೇನು ಗೊತ್ತೋ? ಪರಾನ್ನಂ ದುರ್ಲಭಂ ಲೋಕೆ ಪ್ರಾಣಾಹ ಜನ್ಮನಿ ಜನ್ಮನಿ. ಇನ್ನು ಪ್ರಾಣ ಹೋದರೆ ತೊಂದರೆ ಇಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ ಪ್ರಾಣ ಬರುತ್ತೆ. ಆದರೆ ಪರಾನ್ನ ಇವತ್ತು ಸಿಕ್ಕಿದೆ, ನಾಳೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ನಿನಗೆ ಅಂತ. ಪರಾನ್ನ ದುರ್ಲಭಪ್ಪ, ಪ್ರಾಣ ಜನ್ಮ ಜನ್ಮಕ್ಕೂ ಸಿಗುತ್ತೆ, ಪ್ರಾಣ ಹೋದರೂ ತೊಂದರೆ ಇಲ್ಲ, ತಿಂದು ಹಾಕು. ಇದು ಕೇವಲ ವಿಡಂಬನೆ. ಇಂಥ ಸುಭಾಷಿತಗಳು, ಅದಕ್ಕೆ ಸುಭಾಷಿತ ಅಂತ ಯಾಕೆ ಹೆಸರು ಅಂದರೆ ತುಂಬ ನಿದ್ದೆ ಮಾಡ್ತಾ ಇದ್ದವರನ್ನು ಎಬ್ಬಿಸಲಿಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ, ಅಷ್ಟಕ್ಕೆ ಅದಕ್ಕೆ ಸುಭಾಷಿತ ಅಂತ ಹೆಸರು. ಅದೇನು ನಮ್ಮ ಅನುಷ್ಠಾನಕ್ಕೆ ಹೇಳಿದಂತಹ ಸುಭಾಷಿತಗಳಲ್ಲ. ನಾವು ಊಟದಲ್ಲಿ ಆ ಮರದ ಮೇಲೆ ಹಕ್ಕಿ ಕೂತಿತ್ತು. ಹಕ್ಕಿ ಅದು ಕಾಗೆ ಅಲ್ಲ, ಕಾಗೆ ಆದರೆ ಕಾಕ 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 ಅಂತ ಹೇಳ್ತಿತ್ತು. ಯಾಕಂದರೆ ಭಾರತೀಯ ಕಾಗೆಗಳು ಕಾಕ ಅಂತಲೇ ಕೂಗುವುದು. ಸಂಸ್ಕೃತದಲ್ಲಿ ಕಾಗೆಗೆ ಕಾಕಹ ಅಂತಲೇ ಹೆಸರು. ಲಂಡನ್ನಲ್ಲಿ ಕಾಗೆ ಕ್ರಾ 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 ಅಂತ ಕೂಗುತ್ತೆ, ಅದಕ್ಕೆ ಕ್ರಾ ಅಂತ ಹೆಸರು. ಅಲ್ಲಿ ಸ್ವಲ್ಪ ಭಾಷೆ ಬೇರೆ ಆದ್ದರಿಂದ. ಆದರೆ ನಮ್ಮ ಕಾಗೆ ಕಾಕ ಅಂತ ಕೂಗುತ್ತೆ. ಇದು ಕ್ರೌಂಚ ಪಕ್ಷಿ.
ಮರದ ಮೇಲಿದ್ದಂತಹ ಕ್ರೌಂಚ ಪಕ್ಷಿ ಅದು ಕೋರುಕ್ ಕೋರುಕ್ ಈ ರೀತಿ ಕೂಗ್ತಾ ಇತ್ತು. 3 ಬಾರಿ ಕೋರುಕ್ 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 ಅಂತ ಶಬ್ದ ಮಾಡಿತು. ಆ ಮರದ ಅಡಿಯಲ್ಲಿ ಗುರುಕುಲವಾಸವನ್ನು ಮುಗಿಸಿ ಬಂದಂತಹ ಆ ತೇಜಸ್ವಿ ವ್ಯಕ್ತಿ ಮಲಗಿದ್ದ. ಅವನು ಮತ್ತೆ ಆ ಹಕ್ಕಿಯನ್ನು ನೋಡಿದ. ಅವನ ಮುಖವನ್ನು ನೋಡಿಕೊಂಡು ತನ್ನ ಮುಖವನ್ನು ಪರಚಿಕೊಂಡು ಅದೇ ಹಕ್ಕಿ ಮತ್ತೆ ಪ್ರಶ್ನೆ ಮಾಡಿತು, ಕೋರುಕ್ ಕೋರುಕ್ ಕೋರುಕ್. ಆಗ ಮಲಗಿದ್ದ ವ್ಯಕ್ತಿ ಏನು ಹೇಳಿದ ಗೊತ್ತೋ? ಹಿತಭುಕ್ ಮಿತಭುಕ್ ಋತಭುಕ್ ಅಂತ ಉತ್ತರ ಕೊಟ್ಟ. ಆ ಉತ್ತರ ಕೊಟ್ಟ ವ್ಯಕ್ತಿಗೆ ಚರಕ ಅಂತ ಹೆಸರು. ಪ್ರಶ್ನೆ ಮಾಡಿದಂತಹ ಹಕ್ಕಿ ಇಂದ್ರ, ಸ್ವತಃ ಇಂದ್ರನೇ ಹಕ್ಕಿಯಾಗಿ ಬಂದು ಕೋರುಕ್, ಅರುಕ್ ಅಂದರೆ ಆರೋಗಿ, ರೋಗರಹಿತ ಅಂತ ಅರ್ಥ. ಕಹ ಅರುಕ್, ಯಾರಪ್ಪ ಆರೋಗ್ಯಶಾಲಿಯಾದವ, ರೋಗರಹಿತನಾದವ ಯಾರು 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 ಅಂತ 3 ಬಾರಿ ಕೇಳಿದರೆ ಕೆಳಗಿದ್ದಂತಹ ಋಷಿತುಲ್ಯನಾದಂತಹ ಈ ವಿದ್ಯಾರ್ಥಿ ಹೇಳ್ತಾನೆ, ಹಿತಭುಕ್ ಮಿತಭುಕ್ ಋತಭುಕ್. ಹಿತಭುಕ್ ಅಂದರೆ ಇವನ ಶರೀರ ಕಫ ವಾತ ಪಿತ್ತ ಪ್ರಕೋಪಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ತಿಳಿದುಕೊಂಡು ಅವನ ಶರೀರಕ್ಕೆ ಹಿತವಾದದ್ದನ್ನು ತಿನ್ನುವವ. ಮಿತಭುಕ್ ಅಂತ ಹೇಳಿದರೆ ತಿಂದ ಆಹಾರ ಹೊಟ್ಟೆಯಲ್ಲಿ ತುಂಬ್ತಾ ಇದ್ದ ಹಾಗೆ ಇನ್ನೂ 4 ತುತ್ತು ತುಂಬಿಸುವುದಕ್ಕೆ ಅವಕಾಶ ಇದೆ ಅಂತ ಅನಿಸಿದಾಗಲೇ ಮುಗಿಸುವವ. ಋತಭುಕ್ ಅಂದರೆ ದೇವರಿಗೆ ನೈವೇದ್ಯ ಮಾಡಿ ಪ್ರಾಮಾಣಿಕವಾಗಿ ಸಂಪಾದಿತವಾದಂತಹ ಅನ್ನವನ್ನು ಉಣ್ಣುವವ. ಇಂತಹ ವ್ಯಕ್ತಿ ಆರೋಗ್ಯಶಾಲಿಯಾಗಿರ್ತಾನೆ. ಆದ್ದರಿಂದ ಆರೋಗ್ಯಕ್ಕೆ ಮೂಲಭೂತವಾದ, ಧ್ಯಾನ ಯೋಗಕ್ಕೆ ಮೂಲಭೂತವಾದ, ಸಾಧನೆಗೆ ಮುಖ್ಯ ಅಧಿಷ್ಠಾನವಾದಂತಹ ಆಹಾರದ ಬಗ್ಗೆ ಎಚ್ಚರವಾಗಿರಬೇಕಾದದ್ದು ಕೇವಲ ಸದಾಚಾರದ ವಿಷಯದಲ್ಲಲ್ಲ, ಧರ್ಮ ಅರ್ಥ ಕಾಮಗಳ ವಿಷಯದಲ್ಲೂ ಬಹಳ ಮುಖ್ಯವಾದದ್ದು. ಈ 3 ದಾಟಿ 4ನೇದ್ದಕ್ಕೆ ನಾವು ಹೋದಾಗ ಅದಕ್ಕೆ ಮೋಕ್ಷ ಅಂತ ಹೆಸರು. ಮೋಕ್ಷಕ್ಕೆ ಹೋದ್ಮೇಲೆ ನಮಗೆಲ್ಲ ಮೋಕ್ಷ ಸಿಗುವುದು ಇಲ್ಲಿಂದ. ಇನ್ನು ಮೋಕ್ಷ ಅನ್ನೋದು ಕೊನೆಯದ್ದು. ಆದರೆ ಇದರ ಮಧ್ಯದಲ್ಲಿ ನಾವು ನಿರೂಪಿಸಬೇಕಾದದ್ದು, ನಾನು ಈಗ ಒಂದು 2 ನಿಮಿಷದಲ್ಲಿ ವಸ್ತುತಃ ಮುಗಿಸಬೇಕು, ಆದರೆ ಒಂದು 3 ನಿಮಿಷ ಜಾಸ್ತಿ ಬೇಕು ಅಂತ ನಾನು ಆಯೋಜಕರಲ್ಲಿ ಒಂದು ವಿನಂತಿಸ್ತಾ ಇದ್ದೇನೆ. ಒಂದು 3-4 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಅದರಲ್ಲಿ 3 ನಿಮಿಷ ಸರಿ. ಅದರಲ್ಲಿ ಪ್ರಮುಖವಾದದ್ದು ಆಪದ್ಧರ್ಮ ಅನ್ನೋ ಒಂದು ವಿಷಯ. ನನಗೆ ಇವತ್ತಿನ ಉಪನ್ಯಾಸದಲ್ಲಿ ಭಾರೀ ಖುಷಿ ಕೊಟ್ಟಂತಹ ವಿಷಯ. ನಿಮಗೆಲ್ಲ ಖುಷಿ ಕೊಟ್ಟಿರ್ತದೆ ಅನ್ನುವ ಕಾರಣದಿಂದ ಧೈರ್ಯವಾಗಿ ಹೇಳ್ತೇನೆ. ಎಲ್ಲ ವಿಷಯಗಳು ಬಹಳ ಸುಂದರ. ಆದರೆ ಆಪದ್ಧರ್ಮ ಅನ್ನೋದು ಒಂದು ಹೊಸ ದೃಷ್ಟಿಯ ವಿವೇಚನೆ ಇವತ್ತು ನಡೆಯಿತು. ಯಾಕಂದರೆ ನಾವು ಮಾಡ್ತಾ ಇರುವುದೆಲ್ಲ ಆಪದ್ಧರ್ಮವೇ. ನಾವು ಯಾವುದನ್ನು ಪೂರ್ಣ ಧರ್ಮ ಮಾಡ್ತಾ ಇದ್ದೇವೆ. ಆದರೆ ಧರ್ಮಾಚರಣೆ ಮಾಡಲಿಕ್ಕೆ ಆಗೋಲ್ಲ ನಮಗೆ, ಋಷಿಗಳು ಹಾಗೆ ಹೇಳಿದ್ದಾರೆ ಅಂತ ಹೇಳುವವರಿಗೆ ಒಂದು ಕಟುವಾದ ಪೆಟ್ಟು ಬೀಳುವ ರೀತಿಯಲ್ಲಿ ಆ ಉಪನ್ಯಾಸ ಇತ್ತು. ಇಷ್ಟು ಅವಕಾಶ ಕೊಟ್ಟಿದ್ದಾರಪ್ಪ, ಯಾಕೆ ಮಾಡೋಲ್ಲ ನೀನು? ಅಲ್ಲ, ನೀರಿನಲ್ಲಿ ಮುಳುಗಿಯೇ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ, ನಮಗೆ ಅದೆಲ್ಲ ಮಾಡಲಿಕ್ಕೆ ಆಗಲ್ಲ. ನಾವು 25ನೇ ಮಹಡಿಯಲ್ಲಿ ವಾಸ ಮಾಡ್ತಾ ಇರುವುದು, ನಮ್ಮಿಂದ ಎಲ್ಲೇ ಆಗ್ತದೆ? ನಾವು ವರ್ಷ ಶ್ರಾದ್ದ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಲ್ಲಿ ಮಣ್ಣಿಲ್ಲ, ಪಿಂಡವನ್ನು ಹೋಗಿ ಮಣ್ಣಿನಲ್ಲಿ ಹಾಕುವುದಕ್ಕೆ ಮಣ್ಣಿಲ್ಲ, ಹಸುವಿಗೆ ಕೊಡುವುದಕ್ಕೆ ಹಸು ಇಲ್ಲ, ನಾವು ಹೇಗೆ ಮಾಡುವುದು? ಎಲ್ಲರಿಗೂ ಉತ್ತರ ಧರ್ಮಶಾಸ್ತ್ರದಲ್ಲಿದೆ ಅನ್ನುವ ಒಂದು ಥೀಮ್ ಇಟ್ಟುಕೊಂಡು ಆ ಉಪನ್ಯಾಸ ಇವತ್ತು ನಡೆದಿದೆ. ಇದು ಇವತ್ತಿನ ಕಾಲಕ್ಕೆ ಬೇಕಾದಂತಹ ವಿಶಿಷ್ಟವಾದ, ಕಾಲಕ್ಕೆ ಅನುಗುಣವಾಗಿ ಉಪನ್ಯಾಸಗಳಲ್ಲಿ ವ್ಯತ್ಯಾಸ ಅಂತ ಹೇಳೋದಿಲ್ವಾ, ಅಂಥದ್ದಿದು ಬೇಕಾದದ್ದು. ವೈಶ್ವದೇವ ಮಾಡದೆ ಊಟ ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಇದೆ, ಸದಾಚಾರಗಳಲ್ಲಿ ಸೇರಿರುವಂಥದ್ದು. ಯಾಕಂದರೆ ನಮಗೆ ಬಂದ ಅನ್ನ ಅದು ದೇವತೆಗಳ ಅನುಗ್ರಹದಿಂದ ಬಂದಿರ್ತದೆ. ಭೂಮಿಯಲ್ಲಿ ಬಿತ್ತಿದಂತಹ ಬೀಜ ಅದು ಮೊಳಕೆ ಒಡಿಬೇಕಾದರೆ ಸೂರ್ಯ ಬೇಕು. ಮೊಳಕೆ ಒಡೆದಂತಹ ಆ ಗಿಡ ಬೆಳಿಬೇಕು ಅಂತಾದರೆ ಚಂದ್ರ ಬೇಕು. ಪುಷ್ಣಾಮಿ ಔಷಧೀ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಅದು ಬೆಳೆಯುವುದು ಚಂದ್ರಶಕ್ತಿಯಿಂದ. ಚಂದ್ರಶಕ್ತಿಯಿಂದ ಬೆಳೆದದ್ದು ಅದರಲ್ಲಿ ಮತ್ತೆ ತೆನೆ ಬಂತು. ತೆನೆ ಬಂದದ್ದು ಒಳಗೆ ಹಾಲು ತೆನೆ ಇರ್ತದೆ. ಹಾಲು ತೆನೆ ಹೋಗಿ ಅದರಲ್ಲಿ ಗಟ್ಟಿ ಧಾನ್ಯ ಆಗಬೇಕಾದ್ರೆ ಮತ್ತೆ ಸೂರ್ಯಾಗ್ನಿ ಶಕ್ತಿ ಬೇಕು, ಅಗ್ನಿ ಸೂರ್ಯರ ಶಕ್ತಿ ಬೇಕು. ಜೊತೆಗೆ ಅದು ಸರಿಯಾಗಿ ಬೆಳೆಯುವುದಕ್ಕೆ ಮಧ್ಯದಲ್ಲಿ ಮಳೆ ಸುರಿಸಿದಂತಹ ಇಂದ್ರ ಮತ್ತು ಅಗ್ನಿಯರ ಅನುಗ್ರಹ ಬೇಕು. ಜೊತೆಗೆ ಆ ತಿಂದ ಆಹಾರವನ್ನು ಬೇಯಿಸುವುದಕ್ಕೆ ಮತ್ತೆ ಅಗ್ನಿ ಬೇಕು. ತಿಂದ ಆಹಾರ ಒಳಗಿಂದ ಪಚನವಾಗುವುದಕ್ಕೆ ಜಠರಾಗ್ನಿ ಬೇಕು. ಅದು ಒಳಗೆ ಹೋಗಿ ಅದು ಆಯುರ್ವೇದ ಶಕ್ತಿ ಅದರಲ್ಲಿ ಅಂಕುರಿಸುವುದಕ್ಕೆ ಧನ್ವಂತರಿ ದೇವನ ಅನುಗ್ರಹ ಬೇಕು. ಇಷ್ಟೆಲ್ಲವನ್ನೂ ಸೃಷ್ಟಿಸಿದ ಚತುರ್ಮುಖನ ಅನುಗ್ರಹ ಬೇಕು. ಈ 8 ದೇವತೆಗಳನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆಹುತಿ ಕೊಡುವುದು. ಅದಕ್ಕೆ ವೈಶ್ವದೇವ ಅಂತ ಹೆಸರು. ವೈಶ್ವದೇವ ಅಂದರೆ ಯಾವುದೋ ವಿಶ್ವೇ ದೇವತೆಗಳಿಗೆ ಆಹುತಿ ಮಾತ್ರ ಅಲ್ಲಿರುವುದಲ್ಲ. ಯಾವ ಯಾವ ದೇವತೆಗಳು ನಮಗೆ ಅನುಗ್ರಹ ಮಾಡಿದ್ದಾರೋ ಅವರೇ ವಿಶ್ವೇ ದೇವತೆಗಳು. ಆ ವಿಶ್ವೇ ದೇವತೆಗಳ ಜೊತೆಗೆ ಸೇರಿಕೊಂಡ ಇಂದ್ರಾಗ್ನಿಭ್ಯಾಂ ಸ್ವಾಹ, ಸೋಮಾಯ ವನಸ್ಪತಯೇ ಸ್ವಾಹ ಅಂತ ವನಸ್ಪತಿ ಸೋಮ. ಇಡೀ ವನದ ನಾವು ಏನೇನು ತರಕಾರಿಗಳನ್ನು ತಿಂತೇವೆ ಅಂತಹ ಸಸ್ಯಗಳಿಗೆಲ್ಲ ನಿಯಾಮಕ ಶಕ್ತಿಯಾದಂತಹ ಸೋಮನಿಗೆ, ಇಂದ್ರಾಗ್ನಿಗಳಿಗೆ, ಧನ್ವಂತರಿಗೆ, ಜೊತೆಗೆ ವಿಶ್ವೇ ದೇವತೆಗಳಿಗೆ ಮತ್ತು ಬ್ರಹ್ಮನಿಗೆ ಆಹುತಿ ಕೊಡ್ತಕ್ಕಂಥ ವಿಧಾನಕ್ಕೆ ವೈಶ್ವದೇವ ಅಂತ ಹೆಸರು.
ಮನುಷ್ಯ ಆಹಾರವನ್ನು ಸ್ವೀಕರಿಸಬೇಕಾದರೆ ದೇವರಿಗೆ ನೈವೇದ್ಯ ಮಾಡಬೇಕು, ದೇವ ನಿವೇದಿತವಾದ ಅನ್ನವನ್ನು ಅಗ್ನಿಯಲ್ಲಿ ಸಮರ್ಪಿಸಬೇಕು, ಅಗ್ನಿಯಲ್ಲಿ ಸಮರ್ಪಿತವಾಗಿ ಉಳಿದದ್ದನ್ನು ವಿಪ್ರಮುಖದಲ್ಲಿ ಮತ್ತೊಮ್ಮೆ ಭಗವಂತನಿಗೆ ಕೊಟ್ಟು ಆಮೇಲೆ ತಾನು ಸ್ವೀಕರಿಸಬೇಕು. ಇದು ಸರಿಯಾದ ಗೃಹಸ್ಥ ಧರ್ಮ. ಇದಕ್ಕೂ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅಗ್ನಿಯಲ್ಲಿ ಆಹುತಿ ಕೊಡುವುದಕ್ಕೆ ಅದು ತುಂಬ ಕ್ಲಿಷ್ಟ ಅನ್ನುವ ದೃಷ್ಟಿಯಿಂದ ಬಹುಶಃ ಅದನ್ನು ಬಿಟ್ಟಿದ್ದಾರೆ. ಆದರೆ ಅಷ್ಟಾದರೂ ಧರ್ಮಶಾಸ್ತ್ರ ಹೇಳ್ತದೆ, ಯಾವ ಮಂತ್ರದಿಂದ ಹೋಮ ಮಾಡಬೇಕು ಅಂತ ಹೇಳಿದ್ದಾರೋ ಅದರಿಂದ ಹೋಮ ಮಾಡುವುದಕ್ಕೆ ಶಕ್ತಿ ಇಲ್ಲದೇ ಹೋದಾಗ ಆ ಮಂತ್ರಗಳನ್ನು ಪಠಿಸಿ ಅದು ಕ್ರತುಶಕ್ತಿಯನ್ನು ಕೊಡುತ್ತೆ. ಇದು ಮೀಮಾಂಸದಲ್ಲೇ ಬರುವಂತಹ ವಿಷಯ. ಮಂತ್ರ, ಈಗ ಕೂಷ್ಮಾಂಡಿ ಹೋಮವನ್ನು ನಡೆಸಬೇಕು ಅಂತ ವಿಧಾನ ಇದೆ. ವಿವಾಹ ವೃಷಲೀಪತಿಯಾದಂತಹ ದೋಷ, ಪಿತೃಗೃಹೇತು ಯಾ ಕನ್ಯಾ ರಜಃ ಪಶ್ಯತ್ಯ ಸಂಸ್ಕೃತ ಸಾ ಕನ್ಯಾ ವೃಷಲೀಜ್ಞೇಯ ತತ್ಪತಿರ್ ವೃಷಲೀಪತಿ ಅಂತ ಪ್ರೌಢ ವಿವಾಹವನ್ನು ಮಾಡಿಕೊಂಡಂತಹ ವ್ಯಕ್ತಿಗೆ ಬಂದ ವೃಷಲೀಪತಿತ್ವದ ದೋಷದ ನಿವೃತ್ತಿಗೋಸ್ಕರ ಕೂಷ್ಮಾಂಡಿ ಹೋಮವನ್ನು ಆತ ಅನುಷ್ಠಾನ ಮಾಡಬೇಕು. ಅದು ಮಾಡಲಿಕ್ಕಾಗದೇ ಹೋದಾಗ ಆ ಮಂತ್ರವನ್ನು ತಾನು ಪಠಿಸಿ ಆದರೂ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಪವಮಾನ ಸೂಕ್ತವನ್ನು ಪಠಿಸಿ ಏಕಾದಶಿಯ ದಿವಸವಾದರೂ ಅಂತ ನಿರೂಪಣೆ ಮಾಡಿದ್ದು ಆ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ವೈಶ್ವದೇವದ ಏನು 8 ದೇವತೆಗಳಿಗೆ ಸಂಬಂಧಪಟ್ಟಂತಹ ಚತುರ್ಥ್ಯಂತವಾದ ಶಬ್ದ ಇದೆ, ಅಷ್ಟನ್ನು ನಾವು ಪಠಿಸುವ ಮೂಲಕವಾದರೂ ಅಗ್ನಿ ಸಿಕ್ಕಿದಾಗ ಅಗ್ನಿಯಲ್ಲಿ ಅನ್ನವನ್ನು ಹಾಕುವುದು, ಸಿಗದೇ ಹೋದ ಪಕ್ಷದಲ್ಲಿ ಆ ದೇವತೆಗಳ ನಾಮವನ್ನು ಚತುರ್ಥ್ಯಂತವಾಗಿ ಸ್ವಾಹಾಂತವಾಗಿ ಸ್ಮರಿಸಿಕೊಳ್ಳುವುದಾದರೂ ನಾವು ಮಾಡಬೇಕು. ಈ ಧರ್ಮದ ಬೀಜ ರಕ್ಷೆಯನ್ನು ನಾವು ಮಾಡಿದರೆ, ಪರಂಪರಾ ಬೀಜ ರಕ್ಷೆ ಅನ್ನುವುದರಲ್ಲಿ ನಾವು ಸ್ವಲ್ಪವಾದರೂ ಉಳಿಸಿಕೊಂಡ್ವಿ ಅಂತಾದರೆ ನಾಳೆ ಅದಕ್ಕೆ ಮತ್ತೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸುವುದಕ್ಕಾದರೂ ಅವಕಾಶ ಇರ್ತದೆ. ಯಾವಾಗ ಅದನ್ನೇ ನಾವು ಉಳಿಸಿಕೊಳ್ಳುವುದಿಲ್ವೋ, ವೈಶ್ವದೇವ ಅನ್ನುವ ಪ್ರಕ್ರಿಯೆಯನ್ನೇ ಮರೆತು ಬಿಡ್ತೇವೋ, ಆವಾಗ ಅದನ್ನು ಮತ್ತೊಮ್ಮೆ ನಮ್ಮ ಮಕ್ಕಳಲ್ಲೋ ಮೊಮ್ಮಕ್ಕಳಲ್ಲೋ ಬೆಳೆಸುವುದಕ್ಕೂ ಅವಕಾಶವಿಲ್ಲದೆ ಇರತಕ್ಕಂತಹ ಸ್ಥಿತಿ ಬರ್ತದೆ. ಆ ನಿಟ್ಟಿನಿಂದ ಈ ಆಪದ್ಧರ್ಮ ಅನ್ನುವುದನ್ನು ಆ ನಿಟ್ಟಿನಿಂದ ನಾವು ಸ್ವೀಕರಿಸಬೇಕಾದದ್ದು. ಕೊನೆಯದ್ದಾಗಿ ಮೋಕ್ಷ ಅನ್ನುವುದು ಪ್ರತಿಯೊಬ್ಬನ ದೃಷ್ಟಿ. ಸುಖಮೇವ ಮೇ ಭೂಯಾತ್ ದುಃಖಂ ಮನಾಗಪಿ ಮಾಭೂತ್. ಇದು ಪ್ರತಿಯೊಬ್ಬ ಪ್ರಾಣಿಯೂ ಬಯಸುವಂಥದ್ದು. ಚೂರೇ ಚೂರು ದುಃಖ ಇಲ್ಲದೆ ಇರತಕ್ಕಂಥ ಸ್ಥಿತಿ ನನಗೆ ಬೇಕು. ಆ ಸ್ಥಿತಿ ಅದು ಮೋಕ್ಷ ಒಂದೇ. ಸ್ವರ್ಗದಲ್ಲೂ ಕೂಡ ಅವನಿಗೆ ದುಃಖವಿಲ್ಲದ ಸ್ಥಿತಿ ಇಲ್ಲ. ಅಲ್ಲೂ ಅಸುರರ ಆಕ್ರಮಣ ಇದೆ ಅಥವಾ ಪತನ ಭೀತಿ ಇದೆ. ಪತನ ಭೀತಿ ಇಲ್ಲದ, ಪುನರಾವೃತ್ತಿ ಭೀತಿ ಇಲ್ಲದ ನಿರಂತರ ಸುಖಸ್ವರೂಪದ ಸ್ಥಿತಿ ಅದು ಮೋಕ್ಷ. ಆದ್ದರಿಂದ ಅಂತಹ ಸುಖಸ್ವರೂಪವನ್ನು ಪ್ರತಿಯೊಬ್ಬನೂ ಬಯಸಬೇಕು. ಅದಕ್ಕೋಸ್ಕರ ಆ ಮೋಕ್ಷದ ಮಾರ್ಗಕ್ಕೆ ಯಾವತ್ತೂ ಪ್ರತಿಬಂಧಕವಾಗದೇ ಇರುವ ರೀತಿಯಲ್ಲಿ ಧರ್ಮಾರ್ಥ ಕಾಮಗಳನ್ನು ರೂಪಿಸಿಕೊಳ್ಳಬೇಕು ಅನ್ನುವ ದೊಡ್ಡ ಸಂದೇಶ ಇವತ್ತಿನ ಈ ವೇದಿಕೆಯಿಂದ ನಮ್ಮ ಆನ್ಲೈನ್ ಮೂಲಕವೂ ಹೋಗುವುದರಿಂದ ಇಡೀ ಪ್ರಪಂಚಕ್ಕೆ ಇಂತಹ ಸಂದೇಶ ಈ ಪ್ರಸನ್ನ ಗಣಪತಿಯ ಕಲ್ಯಾಣ ಮಂಟಪದ ಮೂಲಕ ಇವತ್ತು ನಡೆದಿದೆ. ಅದಕ್ಕೆ ಇಂತಹ ವಿದ್ವಾಂಸರು ಅವರದ್ದೇ ಆದ 1000 ಕೆಲಸ ಇರ್ತದೆ. ಅದು ಭಾನುವಾರ ಇರ್ಬೋದು, ಪಾಡ್ಯ ಇರ್ಬೋದು, ಭರಣಿ ನಕ್ಷತ್ರ ಬೇಕಾದರೂ ಇರ್ಬೋದು. ಅದು ಏನೇ ಇದ್ರೂ ಎಷ್ಟು ಕೆಲಸಗಳಲ್ಲಿ ಮಗ್ನರು ಆದರೂ ಇಷ್ಟು ಪುರುಸೊತ್ತು ಮಾಡಿಕೊಂಡು ಮಾತಾಡಬೇಕಾದರೆ ಅಷ್ಟು ಖುಷಿಪಟ್ಟು ಆ ಉತ್ಸಾಹದಿಂದ ಮಾತನಾಡ್ತಕ್ಕಂಥ ವಿದ್ವಾಂಸರನ್ನು ನಾವು ಈ ಲೋಕದಲ್ಲಿ ಇಂಥವರನ್ನು ಕಾಣ್ತಾ ಇದ್ದೇವಲ್ಲ, ಅದು ನಮ್ಮ ದೊಡ್ಡ ಪುಣ್ಯ, ದೊಡ್ಡ ಜ್ಞಾನದ ಒಂದು ಯಜ್ಞ ಇವತ್ತು ನಡೆದಿದೆ. ಅದರಲ್ಲಿ ನನ್ನನ್ನು ಒಂದು ಅವಲೋಕನ ಭಾಷಣದಕಾರ ಅಂತ ಮಾಡಿದ್ದಾರೆ. ದಿಕ್ಸೂಚಿ ಭಾಷಣ, ಅವಲೋಕನ ಭಾಷಣ ಅಂತ. ಇದು ನಿಜವಾಗಿ ಇರುವುದು ಎಲ್ಲಿ ಅಂದರೆ, ಈ ಯೂನಿವರ್ಸಿಟಿಗಳಲ್ಲಿ ವಿಚಾರಗೋಷ್ಠಿ ಮಾಡುವಾಗ ಅಲ್ಲಿಯ ಕುಲಪತಿ ಯಾರು ಇರ್ತಾನೆ, ವೈಸ್ ಚಾನ್ಸಲರ್, ಅವನಿಗೆ ಹೆಚ್ಚು ವಿಷಯಗಳೇನು ಗೊತ್ತಿರುವುದಿಲ್ಲ. ಅವರು ವೈಸ್ ಚಾನ್ಸಲರ್ ಮಾತ್ರ ಆಗಿರ್ತಾರೆ. ಈ ವಿದ್ವಾಂಸರು ಗೋಷ್ಠಿ ಮಾಡ್ತಾ ಇರ್ತಾರೆ. ಆ ಗೋಷ್ಠಿಯ ಆರಂಭದಲ್ಲಿ ಇವರದೊಂದು ದಿಕ್ಸೂಚಿ ಭಾಷಣ ಅಂತ ಇರ್ತದೆ, ಪುಟ್ಟದಾಗಿ ಒಂದು ಭಾಷಣ. ಕೊನೆಗೆ ಅವಲೋಕನ ಭಾಷಣ ಅಂತ ಇರ್ತದೆ, ಅದು ಗೊತ್ತಿಲ್ಲದೆ ಇರುವವರೆಗೆ ಇರುವುದು. ಹಾಗಾಗಿ ಈ ವಿದ್ವಾಂಸರ ಮಧ್ಯದಲ್ಲಿ ನನಗೆ ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿ ತಾವೆಲ್ಲ ಅನುಗ್ರಹ ಮಾಡಿದ್ದೀರಿ ಅಂತ ಇದನ್ನು ಸಂಘಟನೆ ಮಾಡಿರತಕ್ಕಂಥ ಹಿರಿಯರಿಗೂ ಭಕ್ತಿಪೂರ್ವಕವಾದ ನನ್ನ ಪ್ರಣಾಮಗಳನ್ನು, ಜೊತೆಗೆ ಇಲ್ಲಿ ಸೇರಿದಂತಹ ವಿದ್ವಾಂಸರಿಗೆ, ಸಹೃದಯರಿಗೆ ಪ್ರೀತಿಪೂರ್ವಕವಾದ ನಮನವನ್ನು. ಇನ್ನೂ ಒಂದು ಭಾರಿ ಖುಷಿ ಕೊಟ್ಟ ವಿಷಯ ಅಂದರೆ ನಮ್ಮ ಪ್ರಭಾಕರ ಭಟ್ರ ಪರಿಚಯ ಆದದ್ದು. ಪ್ರಭಾಕರ್ ಅವರು TN ಅಂತಿದೆ, ಬಹುಶಃ ತತ್ವ ನಿರೂಪಕ ಅಂತ ಅದರ ಅರ್ಥ ಇರ್ಬೋದು. ವಿಷಯವನ್ನು ಚೆನ್ನಾಗಿ ನಿರೂಪಣೆಯ ಸಾಮರ್ಥ್ಯ, ಜೊತೆಗೆ ಅವರ ಉತ್ತರ ನನಗೆ ಖುಷಿಯಾದದ್ದೇನೆಂದರೆ ಅದನ್ನು ಇವತ್ತಿನ ಲೋಕಕ್ಕೆ ಅನುಗುಣವಾಗಿ, ರಾಷ್ಟ್ರಕ್ಕೆ ಅನುಗುಣವಾಗಿ ನಿರೂಪಿಸುವ ಒಂದು ವಿಶೇಷ ಸಾಮರ್ಥ್ಯ ಇದೆ. ಅದು
ಪೌರ್ವಾತ್ಯ ಪಾಶ್ಚಾತ್ಯಗಳ ಅಧ್ಯಯನದ ಮೇಲನಾದಾಗ ಮಾತ್ರ ಬರಬಹುದಾದ ದೃಷ್ಟಿಕೋನ ಅವರಲ್ಲಿ ನಾವು ಕಂಡಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿಕೊಂಡು ಶ್ರವಣ ಮಾಡಿದ ತಮಗೆಲ್ಲ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ಈ ಗೋಷ್ಠಿಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.